ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತನ ಅನುಗ್ರಹದಿಂದ ವನವಾಸವನ್ನು ಅತ್ಯಂತ ಸುಖವಾಗಿ ಕಳೆದು ಪಾಂಡವರು ಅಜ್ಞಾತವಾಸಕ್ಕೆ ಪ್ರವೇಶ ಮಾಡಿದ್ದಾರೆ. ವಿರಾಟರಾಜನ ಪಟ್ಟಣವನ್ನು ವಿರಾಟರಾಜನ ಪಟ್ಟಣದಲ್ಲಿ ಪ್ರವೇಶ ಮಾಡಿ 1 ವರ್ಷ ಕಳೀತಾ ಇರುವಾಗಲೇ ಕೀಚಕನ ಸಂಹಾರ ಮಾಡಿದರು. ಅದಕ್ಕಾಗಿ ಒಂದು ಕಡೆಗೆ ಸುಶರ್ಮ ಯುದ್ಧಕ್ಕೆ ಬಂದ, ಅಲ್ಲಿ ಭೀಮಾದಿಗಳೆಲ್ಲರೂ ಹೋಗಿದ್ದಾರೆ. ಇನ್ನೊಂದು ಕಡೆಗೆ ಉತ್ತರ ದಿಕ್ಕಿನಲ್ಲಿ ಕೌರವರು ಬಂದಿದ್ದಾರೆ. ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇತ್ಯಾದಿಗಳೆಲ್ಲ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಯುದ್ಧದ ಪ್ರಸಂಗ. ಯುದ್ಧದ ಸಂದರ್ಭದಲ್ಲಿ ಕರ್ಣ ತುಂಬ ಕಟುವಾಗಿ ಮಾತಾಡ್ತಾನೆ, ತನ್ನನ್ನು ತಾನು ಬಹಳ ಹೊಗಳಿಕೊಳ್ತಾನೆ. ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಅವನನ್ನು ಬೈತಾರೆ. ಕೃಪಾಚಾರ್ಯರನ್ನು ಬಾಯಿಗೆ ಬಂದಂತೆ ಬೈದು ಬಿಡ್ತಾನೆ. ದ್ರೋಣಾಚಾರ್ಯರನ್ನು ನಿಂದೆ ಮಾಡ್ತಾನೆ. ನಿಂದೆ ಮಾಡಿದ್ದು ಸಹನೆಯಾಗದೆ ಅಶ್ವತ್ಥಾಮಾಚಾರ್ಯರು ಅವನನ್ನು ಚೆನ್ನಾಗಿ ಬೈತಾರೆ, ನಿಂದೆ ಮಾಡ್ತಾರೆ. ಅಲ್ಲೋ ಮಹಾರಾಯ, ನೀನು ಎಲ್ಲಿ ಪರಾಕ್ರಮ ತೋರಿಸಿದ್ದಿ? ನೀನು ಬರೀ ಹೇಳ್ಕೋತಿ, ಪರಾಕ್ರಮವಿಲ್ಲ, ಸಭಾ ಮಧ್ಯದಲ್ಲಿ ಮಾತಾಡ್ತಿ, ಯುದ್ಧ ಆಡ್ಲಿಕ್ಕೆ ಬಂದಾಗ ಓಡ್ ಹೋಗ್ತಿ, ನಿನ್ನ ಕಡೆಯಿಂದ ಆಗೋದಿಲ್ಲ ಅಂತ ಅಶ್ವತ್ಥಾಮಾಚಾರ್ಯರು ಬೈತಾರೆ. ಆಗ ಇಷ್ಟೆಲ್ಲ ಮಾತಾಡ್ತಾ ಇರುವಾಗ ಭಾರೀ ವಿಚಿತ್ರವಾದ ಅತಿ ತೀವ್ರವಾಗಿರುವಂತಹ ಮಾತುಗಳು ಪರಸ್ಪರವಾಗಿ ಆದಾನ ಪ್ರದಾನಗಳಾಗಿವೆ. ಆಗ ತತಃಶಾಂತನಮಸ್ತತ್ರ ಧರ್ಮಾರ್ಥ ಕುಶಲಂ ಹಿತಂ ದುರ್ಯೋಧನಮಿದಂ ವಾಕ್ಯಂ ಅಬ್ರವೀತ್ ಕುರು ಸಂಸದಿ. ಕುರು ಸಂಸದಿ ಅಂತಂದ್ರೆ ಸಭೆ ಅಲ್ಲ, ಇದು ನಿಜವಾಗಿ ನೋಡಿದರೆ ಯುದ್ಧ ರಣರಂಗ, ರಣಭೂಮಿಯಲ್ಲಿ ಈ ಮಾತನ್ನು ಹೇಳ್ತಾರೆ ಭೀಷ್ಮಾಚಾರ್ಯರು, ಎಚ್ಚರ ಕೊಡ್ತಾರೆ. ಅವರು ಹೇಳ್ತಾರೆ, ಮೂರ್ಖ, ನೀನೇನೋ ಮಾತಾಡ್ತಾ ಇದ್ದೀಯಲ್ಲೋ, ಹೀಗೆಲ್ಲ ಮಾತಾಡಬಾರ್ದು. ಆಚಾರ್ಯರಿಗೆ ದ್ರೋಣಾಚಾರ್ಯರು ನಿನ್ನ ಗುರುಗಳು, ನಿನಗೆ ವಿದ್ಯೆ ಕಲಿಸಿದವರು. ನೀನಿವತ್ತು ಒಂದು ಬಾಣಪ್ರಯೋಗವನ್ನು ಮಾಡ್ತಿ ಅಂತಂದ್ರೆ ಅದು ಕೃಪಾಚಾರ್ಯರ ದಯೆಯಿಂದ, ದ್ರೋಣಾಚಾರ್ಯರ ಅನುಗ್ರಹದಿಂದ. ಅವರು ಕಲಿಸಿದ್ದಕ್ಕಾಗಿ ನಿನಗೆಷ್ಟೆಲ್ಲ ಬಂದಿದೆ. ನೀನು ಮುಂದೆ ಬೇಕಾದಷ್ಟು ಗಳಿಸಿರ್ಬೋದು, ಅವೆಲ್ಲ ಪ್ರಯೋಜನವಿಲ್ಲ. ಪ್ರಾರಂಭ ಹೇಳಿಕೊಟ್ಟವರು ಯಾರು ನಿನಗೆ? ಇವರೆಲ್ಲ ಇಷ್ಟು ಹೇಳಿಕೊಟ್ರು ಅಂತ ಅನ್ನೋದಕ್ಕಾಗಿ ನಿನಗೆ ಈ ವಿಧವಾದ ಯುದ್ಧ ಶೌಂಡೀಯ ಆಗಿದ್ದೀಯಾ? ಇಷ್ಟು ಮಹಾಪರಾಕ್ರಮ ನಿನಗೆ ಬರುವುದಕ್ಕೆ ಕಾರಣ ದ್ರೋಣ, ಕೃಪಾ ಅವರಿಬ್ಬರನ್ನು ತಿರಸ್ಕಾರ ಮಾಡಿ ಈ ರೀತಿಯಾಗಿ ಮಾತಾಡುವುದು ಎಂದೆಂದಿಗೂ ನಿನಗೆ ಒಳಿತಾಗುವುದಿಲ್ಲ. ಅವಮಾನ ಮಾಡಿದ್ದಿ, ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರ ಇರಲಿ, ಎಂದೆಂದಿಗೂ ತಿರಸ್ಕಾರ ಮಾಡ್ಲಿಕ್ಕೆ ಹೋಗಬೇಡ. ಕರ್ಣ, ಅವನಿಗಂತೂ ವಿವೇಕನೇ ಇಲ್ಲ. ಅವನೇನೋ ಮಹಾಕ್ಷತ್ರಿಯ, ನಾನು ಮಹಾಶೂರ, ಧೀರ, ವೀರ ಅಂತ ತನಗೆ ಅಹಂಕಾರ ಇದೆ ಅವನಿಗೆ. ಹಾಗಾಗಿ ಕೇವಲ ಯೋದ್ಧುಮಿಚ್ಛತಿ, ನಾನೊಬ್ಬನೇ ಯುದ್ಧ ಮಾಡಬೇಕು ಅಂತ ಅವನಿಗೆ ಹಮ್ಮು, ಅಹಂಕಾರ. ಅದು ಸರಿಯಲ್ಲ. ನಾನು ಮಾಡಿರೊಬ್ಬರು ಮಾಡ್ತೀನಿ, ಇನ್ನೊಬ್ರು ಯಾರಾದರೂ ಬರೋದಾಗಿದ್ರೆ ನಾನು ಮಾಡೋದಿಲ್ಲ, ಹೀಗನ್ನುವಂತಹ ಸ್ವಭಾವ ಇದ್ದವರೆಲ್ಲ ಇದ್ದಾರಲ್ಲ, ಅದಕ್ಕೆ ಲೀಡರು ಅಂದರೆ ಕರ್ಣ. ಕರ್ಣಂದೇನು ಅಂದರೆ ನಾನೊಬ್ಬ ಯುದ್ಧ ಮಾಡ್ತೀನಿ, ಯಾರೇ ಯುದ್ಧ ಮಾಡೋದಾಗಿದ್ರೆ ಮತ್ತೆ ನೀವೇ ಹಾಕ್ಕೊಳ್ಳಿ, ನಾನು ಬರುವುದಿಲ್ಲ. 8-10 ಜನ ಸೇರಿದರೂ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಅರ್ಜುನನ ಜೊತೆಗೆ ಅಂತ ಭೀಷ್ಮ, ಅಶ್ವತ್ಥಾಮ, ಕೃಪಾ, ದ್ರೋಣ ಎಲ್ಲರೂ ಒಕ್ಕೊರಳಿನಿಂದ ಹೇಳ್ತಾ ಇದ್ದಾರೆ. ಸಾಧ್ಯವಿಲ್ಲ. ಅರ್ಜುನ ಮಹಾಪರಾಕ್ರಮಿ, ಕೂಟ ಯುದ್ಧವನ್ನಾಡುವುದಿಲ್ಲ ಅವನು, ಪ್ರಾಮಾಣಿಕವಾಗಿ ಯುದ್ಧವನ್ನಾಡ್ತಾನೆ. ಆ ಪ್ರಾಮಾಣಿಕ ಯುದ್ಧದಲ್ಲೇನೆ ಅವನ ಸೋಲಿಸ್ತಾನೆ. ಅಷ್ಟು ಶಕ್ತಿಶಾಲಿ ಅವನು, ಅಷ್ಟು ಪರಾಕ್ರಮಿ ಇದ್ದಾನೆ. ನೀನು ಸಾಕ್ಷಾತ್ತಾಗಿ ಪರಶುರಾಮದಿಂದ ಓದಿ ಬಂದಿರಬಹುದು. ದ್ರೋಣಾಚಾರ್ಯರು ಪರಶುರಾಮನಿಂದಲೇ ಅಧ್ಯಯನ ಮಾಡಿ ಬಂದಿದ್ದಾರೆ, ಅವರೇನು ಕಡಿಮೆ ಅಲ್ಲ. ಆದರೆ ಅರ್ಜುನನ ಮುಂದೆ ಮಾತ್ರ ನೀವಿಬ್ಬರು ತತ್ತರಿಸಿ ಹೋಗ್ತೀರಿ, ಕಷ್ಟಪಡ್ತೀರಿ. ನಿಮಗ ತಡೆದುಕೊಳ್ಳಿಕ್ಕಾಗುವುದಿಲ್ಲ ಅವನನ್ನ. ಮಾತಾಡಬೇಡಿ. ಆಚಾರ್ಯೋ ನಾವಮಂತವ್ಯ. ಕರ್ಣ ತಿರಸ್ಕಾರ ಮಾಡ್ತಾ ಇದ್ದಾನೆ. ದುರ್ಯೋಧನ, ನಿನಗಂತೂ ಬುದ್ಧಿ ಇಲ್ಲ, ಕರ್ಣನಿಗೆ ವಿವೇಕ ಇಲ್ಲ, ಇಬ್ಬರು ಆಚಾರ್ಯರನ್ನು ಅಗೌರವ ಮಾಡ್ತಾ ಇದ್ದೀರಿ. ಯಾವ ಆಚಾರ್ಯರು ಇದಕ್ಕೆ ಮುಂದಾಗಿ ನಡಿಬೇಕು, ಯಾವ ಆಚಾರ್ಯರಿಗೆ ಶರಣು ಹೋದರಿ? ಇದೇ ವನವಾಸ ಮುಗಿಸಿ ವನವಾಸಕ್ಕೆ ಹೋಗ್ತಾ ಇರುವ ಸಂದರ್ಭದಲ್ಲಿ ನಿಶ್ಚಯ ಮಾಡಿಕೊಂಡ್ರು, 13 ವರ್ಷವಾದ ಮೇಲೆ ಯುದ್ಧವಾಗತ್ತೆ.
ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ನಾನು ದುರ್ಯೋಧನನನ್ನು ಸಂಹಾರ ಮಾಡ್ತೀನಿ, ಅರ್ಜುನ ಕರ್ಣನನ್ನು ಸಂಹಾರ ಮಾಡ್ತಾನೆ, ದುಶ್ಯಾಸನನ ಎದೆ ಸೀಳಿ ನಾನು ರಕ್ತಪಾನವನ್ನು ಮಾಡ್ತೀನಿ ಇತ್ಯಾದಿಯಾಗಿ ಪ್ರತಿಜ್ಞೆ ಮಾಡಿ ಓಡಿದರು. ಹೋಗ್ತಾ ಇರುವಾಗಲೇನೆ ಭಯ ಬಂತು ಇವನಿಗೆ, ದುರ್ಯೋಧನನಿಗೆ. ಹೋಗಿ ಕಾಲಿಗೆ ಬಿದ್ದ ದ್ರೋಣಾಚಾರ್ಯರು, ಆಚಾರ್ಯರೇ ನೀವು ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಬೇಕು, ರಕ್ಷಿಸಬೇಕು. ಆಗಲೇ ಬಿದ್ದು ಬಿಟ್ಟ ಅವರೇ ಕಾಲಿಗೆ. 13 ವರ್ಷಗಳ ಹಿಂದೆ ಬಿದ್ದಿದ್ದಾನೆ. ಅದನ್ನು ನೆನಪು ಮಾಡಿ ಕೊಡ್ತಾರೆ. ಆಗೆಲ್ಲ ನಿನಗೆ ಬೇಕಾಯಿತು ಆಚಾರ್ಯರು, ಈಗ ನಿನಗೆ ಆಚಾರ್ಯನ ತಿರಸ್ಕಾರ ಮಾಡ್ತೀಯಾ, ಅದೇನದು ಅಂತ ಹೇಳಿ ಬೈದು, ದೇಶಕಾಲವುತ ಸಂಪ್ರೇಕ್ಷೆ ಯೋದ್ಧವ್ಯಮಿತಿ ಮೇಮತಿ. ಆಗ ಅಶ್ವತ್ಥಾಮಾಚಾರ್ಯರಿಗೆ ಉತ್ತರವನ್ನು ಕೊಟ್ಟು ದುರ್ಯೋಧನ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿ, ಈಗ ಕೆಲಸ ಕೆಡಬಾರದು, ಅರ್ಜುನನ ಸೋಲಬೇಕು, ಅರ್ಜುನ ಅಂತ ಗುರುತಾಗಿದೆ ಈಗ. ಆದ್ದರಿಂದ ಮತ್ತವರು 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ತಿರುಗಿ ಹೋಗಬೇಕು, ಇದರ ವ್ಯವಸ್ಥೆ ಆಗಬೇಕು ಅಂತ ಅನ್ನೋದಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ತಾನೆ. ಪ್ರಾಂಜಲಿರ್ಭರತ ಶ್ರೇಷ್ಠ ಸಾಮ್ನ ಬುದ್ಧಿಮತಂವರಃ. ಕೈ ಮುಗಿದು ನಮಸ್ಕಾರ ಮಾಡಿ ಬೇಡಿಕೊಳ್ತಾನೆ. ಕರ್ಣೋ ಹಿ ಯದವೋಚತ್ವಾಂ ತೇಜಸ್ ಸಂಜನಾಯೇತತ್ ಆಚಾರ್ಯ ಪುತ್ರ ಕ್ಷಮತಾಂ ಮಹತ್ಕಾರ್ಯಮುಪಸ್ಥಿತಂ. ದ್ರೋಣಾಚಾರ್ಯರು ಸಮಾಧಾನವಂತಾಳಬೇಕು, ಅಶ್ವತ್ಥಾಮಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತೀನಿ, ಆಚಾರ್ಯ ಪುತ್ರರು ಅವರೂ ಕೂಡ ಶಾಂತರಾಗಬೇಕು, ಕ್ಷೋಭ ಮಾಡಿಕೊಳ್ಳಬಾರದು. ಯಾಕೆಂದರೆ ಕರ್ಣ ಏನು ಮಾತಾಡಿದನೋ ಅದೆಲ್ಲವೂ ಕೂಡ ತೇಜಸ್ಸಂಜನನಾಯತತ್, ಉತ್ಸಾಹವನ್ನು ವರ್ಧನೆ ಮಾಡುವುದಕ್ಕಾಗಿ, ಬಲವನ್ನು ಹೆಚ್ಚು ಮಾಡುವುದಕ್ಕಾಗಿ, ಅಷ್ಟಕ್ಕಾಗಿ ಮಾತಾಡಿದ್ದಾನೆಯೇ ಹೊರತು ನಿಮಗೆ ರೋಷ ಬರಬೇಕು. ರೋಷ ಬಂದರೆ ಜೋರಾಗಿ ಯುದ್ಧವಾಗತ್ತೆ, ಆ ಯುದ್ಧದಲ್ಲಿ ನೀವು ಗೆಲ್ತೀರಿ. ರೋಷವಿಲ್ಲದೆ ಇದ್ದರೆ ಯುದ್ಧ ದುರ್ಬಲವಾಗಿ ಬಿಡ್ತದೆ, ಹೇಡಿಯಂತೆ ಯುದ್ಧವಾಡ್ತೀರಿ. ಹಾಗಾಗಬಾರದು ಅಂತ ಅನ್ನೋದಕ್ಕಾಗಿ ಸಿಟ್ಟು ಬರಬೇಕು, ಕೋಪ ಬರಬೇಕು, ಯಶಸ್ಸು ಬರಬೇಕು, ರೋಷ ಬರಬೇಕು ಅನ್ನುವುದಕ್ಕಾಗಿ ಈ ಎಲ್ಲ ಮಾತುಗಳನ್ನಾಡಿದ್ದಾನೆ. ಆಚಾರ್ಯ ಪುತ್ರ ಕ್ಷಮತಾಂ ಮಹತ್ಕಾರ್ಯಮುಪಸ್ಥಿತಂ. ಬಹಳ ದೊಡ್ಡ ಕೆಲಸ ನಮ್ಮ ಎದುರಲ್ಲಿ ಬಂದು ನಿಂತಿದೆ, ಚಾಲೆಂಜ್ ಆಗಿದೆ. ಈಗ ಇಷ್ಟು ದೊಡ್ಡ ಅವಮಾನದ ಸಂಗತಿ ನಡೆದಿದೆ. ಈಗ ನೋಡಿಕೊಳ್ಳಿ, ಅರ್ಜುನನ ಜೊತೆಗೆ ಒಂದು ಸೈನ್ಯ ಇಲ್ಲ, ಒಬ್ಬ ಸೈನಿಕ ಇಲ್ಲ, ಒಬ್ಬ ಸೈನಿಕ ಇಲ್ಲ, ಕೇವಲ ಅರ್ಜುನ, ಕೇವಲ ಸಾರಥಿಯಾಗಿ ಉತ್ತರ ಕುಮಾರ ಬಂದಿದ್ದಾನೆ. ಅವನು ಒಂದರ್ಥದಲ್ಲಿ ಹೇಳಿ ದುರ್ಬಲ, ಹೆಣ್ಣಿನಂತೆ ಇದ್ದಂತಹ ವ್ಯಕ್ತಿ ಅವನು. ಅಂಥ ಉತ್ತರ ಕುಮಾರ ಅಲ್ಲಿ ಸಾರಥಿ, ಅರ್ಜುನ ಒಬ್ಬ, ಅವನ ಜೊತೆಗೆ ಗಾಂಡೀವ ಧನಸ್ಸು. ಅದು ಬಿಟ್ಟರೆ ಕೃಷ್ಣನೂ ಇಲ್ಲ. ದೇವರ ದಯೆ ಇದೆ, ಕೃಷ್ಣ ಇಲ್ಲ, ಪ್ರತ್ಯಕ್ಷವಾಗಿ ಕೃಷ್ಣನಿಲ್ಲ. ಆಗಾಗ ಮಾರ್ಗದರ್ಶನವನ್ನು ಮಾಡಿ ಹಾಗೂ ಅವನಿಗೆ ನಾನಾ ವಿಧವಾದ ಉಪಾಯಗಳನ್ನು ಹೊಳಿಸಿ ಸಲಹೆಯನ್ನು ಕೊಟ್ಟು ಅವನನ್ನು ಕಾಪಾಡುವುದಕ್ಕೆ ಕೃಷ್ಣ ಇಲ್ಲ ಪ್ರತ್ಯಕ್ಷವಾಗಿ. ಇಂಥ ಸಂದರ್ಭದಲ್ಲಿ ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು. ಇದು ನಿರ್ಣಾಯಕವಾದ ಘಟ್ಟ. ಇದು ಒಂದರ್ಥದಲ್ಲಿ ಯಾಕೆ ಗೊತ್ತೇನು, ಆಚೆ ಬಂದವರು ಒಬ್ಬರಲ್ಲ ಇಬ್ಬರಲ್ಲ. ಅಲ್ಲಿ ದುರ್ಯೋಧನ, ದುಶ್ಯಾಸನ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಕರ್ಣ, ಶಕುನಿ, ಜಯದ್ರ ಇವರೆಲ್ಲರೂ ಬಂದಿದ್ದಾರೆ. 100 ಜನ ಇದ್ದಾರೆ. ಅತಿರಥಿ ಮಹಾರಥಿಗಳೆಲ್ಲ ಸೇರಿದ್ದಾರೆ. ಜೊತೆಗೆ ದೊಡ್ಡ ಸೈನ್ಯ ಬಂದಿದೆ. ಅಂಥ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬಂದು ಇವನು ಯುದ್ಧ ಮಾಡ್ತಾ ಇರುವಾಗ ಒಬ್ಬ ಅರ್ಜುನ ಅವರನ್ನು ಸೋಲಿಸಿದರೇನು ಗತಿ? ಅವಮಾನ ಎಷ್ಟು, ಎಂಥ ಅವಮಾನ ಇದು! ಇಂಥ ಅವಮಾನದ ಸಂದರ್ಭದಲ್ಲಿ ಎಚ್ಚರವನ್ನು ಕೊಡ್ತಾ ಇದ್ದಾರೆ ಅಶ್ವತ್ಥಾಮಾಚಾರ್ಯರು. ತಿಳ್ಕೊಳ್ಳಿ, ಅಂದ್ರೆ ಅಶ್ವತ್ಥಾಮಾಚಾರ್ಯರು ಅರ್ಜುನನಿಂದ ಎಷ್ಟು ಭಯಗ್ರಸ್ತರಾಗಿದ್ರು ಇದನ್ನು ತಿಳ್ಕೋಬೇಕು ನಾವು. ಕರ್ಣ ಸೊಕ್ಕಿನಿಂದ ಮಾತಾಡ್ತಾನೆ, ಆದರೆ ಅದರ ಫಲಿತಾಂಶ ಏನಾಗುತ್ತೆ ಅಂತ ಅನ್ನೋದನ್ನು ನೋಡ್ಕೋಬೇಕು. ಫಲಶ್ರುತಿ ಏನು, ಕೊನೆಗೆ ಯುದ್ಧದಲ್ಲಿ ಗೆದ್ದನೋ ಕರ್ಣ, ಇದನ್ನು ನಾವು ನೋಡಬೇಕು. ವಿರಾಟ ಪರ್ವ ಬಹಳ ವಿಚಿತ್ರವಾಗಿರುವಂತಹ ಪರ್ವ. ಒಬ್ಬ ಭೀಮಸೇನ ದೇವರು ಕೀಚಕನನ್ನ ಹಾಗೂ 105 ಜನ ಉಪಕೀಚಕರನ್ನ ಸಂಹಾರ ಮಾಡ್ತಾರೆ. ಒಬ್ಬ ಅರ್ಜುನ ಅತಿರಥಿ ಮಹಾರಥಿಗಳ ಜೊತೆಗೆ ಯುದ್ಧವಾಡಿ ಅವರೆಲ್ಲರನ್ನ ಸೋಲಿಸಿ ಸೈನ್ಯವನ್ನು ದಿಕ್ಕಾಪಾಲು ಮಾಡಿ ಓಡಿಸಿ ಬಿಡ್ತಾರೆ. ಇವರಿಬ್ಬರು ಮಾಡಿದಂತಹ ಈ 2 ಕೆಲಸಗಳೇನಿವೆ ಅತ್ಯದ್ಭುತವಾದ ಕೆಲಸಗಳು. ಸೋಲೇ ಇಲ್ಲ, ವಿರಾಟ ಪರ್ವದಲ್ಲಿ ಸೋಲಿಲ್ಲ, ವಿರಾಟ ಪರ್ವದಲ್ಲಿ ಸೋಲಿಲ್ಲ, ಸುಂದರಕಾಂಡದಲ್ಲಿ ಸೋಲಿಲ್ಲ, ಸಪ್ತಮಸ್ಕಂಧ ಭಾಗವತದಲ್ಲಿ ಸೋಲಿಲ್ಲ. ಸಜ್ಜನರಿಗೆ ಸೋಲು ಭಾಗಶಃ ಮಹಾಭಾರತದ ಯುದ್ಧದಲ್ಲಿ ಆಗಿದೆ. ದೃಷ್ಟದ್ಯುಮ್ನ ತೀರಿದ ಅಥವಾ ಶಿಖಂಡಿ ತೀರಿದ, ಹೀಗೆ ಅನೇಕ ಸಜ್ಜನರು ಸಾತ್ವಿಕರು ಸಾಯ್ತಾರೆ. ಆದರೆ
ವಿರಾಟ ಪರ್ವದಲ್ಲಿ ಮಾತ್ರ ಒಬ್ಬ ಅರ್ಜುನ ಯುದ್ಧವಾಡಿದ, ಅವನು ಗೆದ್ದು ಬಂದ, ಉಳಿದವರೆಲ್ಲ ಸೋತು ಹೋದರು. ಒಬ್ಬ ಭೀಮಸೇನ ಯುದ್ಧವಾಡಿದ, 106 ಜನ ಕೀಚಕ ಮತ್ತು ಉಪಕೀಚಕರು ಸತ್ತೋದು. ನರಸಿಂಹದೇವರ ಅವತಾರವಾಯಿತು, ಹಿರಣ್ಯಕಶಿಪು ಹಾಗೂ ಅವನ ಸಂಪೂರ್ಣವಾದ ಸೈನ್ಯವೆಲ್ಲ ಸತ್ತೋಯಿತು. ಹಾಗಾಗಿ ಸಪ್ತಮಸ್ಕಂಧ ಭಾಗವತ, ವಿರಾಟ ಪರ್ವ ಮಹಾಭಾರತ, ಸುಂದರಕಾಂಡ ರಾಮಾಯಣ, ಇವು 3 ಕೇವಲ ಮಂಗಲ, ಅದರಲ್ಲಿ ಸ್ವಲ್ಪವೂ ಅಮಂಗಲದ ಅಂಶ ಸೇರಿಕೊಂಡಿಲ್ಲ. ಆದ್ದರಿಂದ ಅವುಗಳನ್ನು ಪಾರಾಯಣ ಮಾಡುವ, ಅವುಗಳನ್ನು ಪ್ರವಚನ ಮಾಡುವ ವಿಶೇಷವಾದ ಕ್ರಮ ಪರಂಪರೆಯಲ್ಲಿ ನಡೆದು ಬಂದಿದೆ. ಹಾಗಾಗಿ ಇಲ್ಲಿ ನಾಯಂ ಕಾಲೋ ವಿರೋಧಸ್ಯ ಕೌಂತೆಯೇ ಸಮುಪಸ್ಥಿತೆ, ಅರ್ಜುನ ಎದುರಾಗಿ ಬಂದಿದ್ದಾನೆ, ಯುದ್ಧಕ್ಕೆ ನಿಂತಿದ್ದಾನೆ. ನಾವು ಜಗಳಾಡ್ತಾ ಕೂತ್ರೆ ಏನು ಬಂತು? ಯಶಸ್ಸಾದು ಶ್ರೇಯಸ್ಸ, ಇದರಿಂದ ಸರ್ವಥಾ ಆಗುವುದಿಲ್ಲ. ನಾವು ಯುದ್ಧವನ್ನ, ಪರಸ್ಪರವಾದ ಜಗಳ, ಅಸಮಾಧಾನ, ಅಪ್ರೀತಿ, ವೈಮನಸ್ಯಗಳನ್ನು ಬಿಟ್ಟು ವಿರೋಧವನ್ನು ತೊರೆದು ನಾವೆಲ್ಲರೂ ಏಕರೂಪರಾಗಿ ಅತ್ಯಂತ ಸಹೃದ್ಭಾವದಿಂದ ಯುದ್ಧವಾಡಿದರೆ ಮಾತ್ರ ಅರ್ಜುನನನ್ನು ಸೋಲಿಸಲಿಕ್ಕಾಗತ್ತೋ ಇಲ್ಲವೋ ಅನ್ನೋದು ಆಗ ಸಂಶಯವೇ. ಹಾಗಿರುವಾಗ ನಾವು ಜಗಳ ಆಡ್ತಾ ಕೂತ್ರ ಸರ್ವಥಾ ಯುದ್ಧವಾಗುವುದಿಲ್ಲ. ಏನಂತ ತಿಳಿದಿ ನೀನು? ಚತ್ವಾರೋ ಏಕತೋ ವೇದಾಹ ಕ್ಷಾತ್ರಮೇಕತ್ರ ದೃಶ್ಯತೆ. 4 ವೇದಗಳ ಜ್ಞಾನ ಒಂದು ಕಡೆಗೆ. ಕೃಪಾಚಾರ್ಯರಿಗೆ ಅಂದರೆ ಸಾಮಾನ್ಯರಲ್ಲ, ದ್ರೋಣಾಚಾರ್ಯರು ಸಾಮಾನ್ಯರಲ್ಲ. ಈ ಆಚಾರ್ಯರು ಎಂಥವರು ಅಂತಂದರೆ ಸವ್ಯಸಾಚಿಗಳಿವರು. ಒಬ್ಬೊಬ್ಬರು ಒಂದು ಕಡೆಗೆ ಶಸ್ತ್ರ, ಅಷ್ಟೇ ಬಿಲ್ವಿದ್ಯೆ, ಧನುರ್ವಿದ್ಯಾ ಪಾರಂಗತರಾಗಿದ್ದಾರೆ. ಇನ್ನೊಂದು ಕಡೆಗೆ 4 ವೇದಗಳಲ್ಲಿ ಪಾರಂಗತರು. ಚತ್ವಾರ ಏಕತೋ ವೇದಾಹ ಕ್ಷಾತ್ರಮೇಕತ್ರ ದೃಶ್ಯತೆ ನೈತತ್ ಸಮಸ್ತಮಭಯಂ ಕಸ್ಮಿಂಶ್ಚಿತ್ ಅನುಶುಶ್ರಮ. ಇಷ್ಟು ಜ್ಞಾನವನ್ನ ಗಳಿಸಿದ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಯಾರಿಲ್ಲ. ಹಿಂದೆ ನಾವು ಕೇಳ್ತಾ ಇದ್ವಿ, ಮಹಾ ದೊರೆ ಪರಶುರಾಮ, ಅವರನ್ನು ಬಿಟ್ಟರೆ ಇನ್ಯಾರಿಲ್ಲ. ಇಂಥ 2 ವಿದ್ಯೆಯನ್ನ ಬಲ್ಲಂತವರು ಬೃಹಸ್ಪತ್ಯಾಚಾರ್ಯರಿದ್ದಾರೆ. ಅವರಿಗೆ ಶಾಸ್ತ್ರ ಗೊತ್ತು, ಶಾಸ್ತ್ರ ಗೊತ್ತು. ಇನ್ನನೇಕರಿದ್ದಾರೆ ಕ್ಷತ್ರಿಯರು, ಅವರಿಗೆಲ್ಲ ಶಸ್ತ್ರ ಗೊತ್ತವರಿಗೆ. ಆದರೆ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಕರವಶ ಮಾಡಿಕೊಂಡಿರತಕ್ಕ ಮಹಾನುಭಾವರು ಜಗತ್ತಿನೊಳಗೆ ಯಾರಿಲ್ಲ. ಅದು ದ್ರೋಣಾಚಾರ್ಯರು, ಅದು ಕೃಪಾಚಾರ್ಯರು. ಆದ್ದರಿಂದ ಅವರಿಗೆ ಪೂರ್ಣ ಗೌರವ ಸಲ್ಲಿಸಬೇಕಾದದ್ದು, ತಿರಸ್ಕಾರ ಮಾಡಲಿಕ್ಕಿಲ್ಲ. ಅನ್ಯತ್ರ ಭಾರತಾಚಾರ್ಯಾತ್ ಸಪುತ್ರಾದಿತಿ ನೇಮತಿ. ವಿಶೇಷವಾಗಿ ಭಾರತಾಚಾರ್ಯರು, ಎಲ್ಲ ಭಾರತರಿಗೆ ಆಚಾರ್ಯರಾಗಿರುವಂತಹ ದ್ರೋಣ ಹಾಗೂ ದ್ರೋಣನ ಮಕ್ಕಳಾಗಿರುವಂತಹ ಅಶ್ವತ್ಥಾಮಾಚಾರ್ಯರು, ಇವರಿಬ್ಬರಿಗೆ ಬಿಟ್ಟರೆ ಇನ್ಯಾರಿಗೂ ಈ ಹೆಗ್ಗಳಿಕೆ ಇಲ್ಲ, ಈ ವೈಶಿಷ್ಟ್ಯವಿಲ್ಲ. ಇಂಥ ಅದ್ಭುತವಾದ ವೈಶಿಷ್ಟ್ಯವಿದೆ. ವೇದಾಂತಶ್ಚ ಪುರಾಣಾನಿ ಇತಿಹಾಸಂ ಪುರಾತನಂ ಜಾಮದಗ್ನಿಮೃತೇ ರಾಜನ್ ಕೋದ್ರೋಣಾದಧಿಕೋ ಭವೆ. ಕೇಳಿದ ವೇದಗಳೆಲ್ಲ ಕಂಠಪಾಠ, ಮುಖತಃ ಇದೆ ಸನಿರ್ಣಯವಾಗಿ. ಎಲ್ಲ ಪುರಾಣಗಳು, ಎಷ್ಟು ಪುರಾಣಗಳು ಉಪಲಬ್ಧವೋ ಆ ಎಲ್ಲ ಪುರಾಣಗಳ ಜ್ಞಾನ ದ್ರೋಣಾಚಾರ್ಯರಿಗೆ. ಇತಿಹಾಸ ಎಲ್ಲ ಗೊತ್ತು, ಪುರಾತನವಾದ ಶಾಸ್ತ್ರಗಳೆಲ್ಲ ಗೊತ್ತು. ಇಂಥದ್ದು ಸಾಕ್ಷಾತ್ ಪರಶುರಾಮ ದೇವರನ್ನು ಬಿಟ್ಟರೆ ಇನ್ನು ಜಗತ್ತಿನಲ್ಲಿ ಯಾರಿಲ್ಲ. ದ್ರೋಣಾಚಾರ್ಯರು ಒಬ್ಬರೇ ಒಬ್ಬರು. ಇಂಥ ಮಹಾಜ್ಞಾನ, ಒಂದು ಕಡೆಗೆ ಶಸ್ತ್ರ, ಇನ್ನೊಂದು ಕಡೆಗೆ ವೇದ ಹಾಗೂ ಪುರಾಣಾದಿಗಳು. ಇಷ್ಟು ದೊಡ್ಡ ಜ್ಞಾನದ ನಿಧಿ ದ್ರೋಣಾಚಾರ್ಯರು ಸಿಕ್ಕಾಗ ಅವರನ್ನು ತಿರಸ್ಕಾರ ಮಾಡ್ತೀಯಾ? ಕಾರಣ ತಿರಸ್ಕಾರ ಮಾಡ್ತೀಯಾ? ಅವರಿಗೆ ಎಷ್ಟು ಬರುತ್ತೆ ಅದರೊಳಗೆ ಕೆಲವಂಶವಾದರೂ ನಿನಗೆ ಬರುತ್ತಾ? ಬ್ರಹ್ಮಾಸ್ತ್ರಂ ಚೈವ ವೇದಾಶ್ಚ ನೈತದನ್ಯತ್ರ ದೃಶ್ಯತೆ. ವೇದಗಳು ಹಾಗೂ ಬ್ರಹ್ಮಾಸ್ತ್ರ ಎರಡೂ ಸೇರಿದಂತಹದ್ದು ದ್ರೋಣಾಚಾರ್ಯನ ಬಿಟ್ಟರೆ ಇನ್ಯಾರಿಗಿಲ್ಲ. ಆಚಾರ್ಯ ಪುತ್ರ ಕ್ಷಮತಾಂ ನಾಯಂ ಕಾಲೋ ವಿಭೇದನೆ. ಭೀಷ್ಮಾಚಾರ್ಯ ಕೈ ಜೋಡಿಸಿ ಬೇಡಿಕೊಳ್ತಾರೆ, ಅಶ್ವತ್ಥಾಮ, ತಾವು ದೊಡ್ಡ ಆಚಾರ್ಯ ಪುತ್ರರು, ತಮಗೆ ನಾನು ಕ್ಷಮೆ ಬೇಡ್ತೀನಿ. ಕರ್ಣ, ದುರ್ಯೋಧನ ಏನೇನೋ ಮಾತಾಡಿದರು, ತಮ್ಮ ಜೊತೆಗೆ ವಾಕ್ಶಾಠ್ಯದಲ್ಲಿ ತೊಡಗಿದ್ರು, ಮಾಡಿದ ಅಪಚಾರವನ್ನ ಕ್ಷಮೆ ಮಾಡಬೇಕು. ಜಗಳ ಆಡೋದು ಬೇಡ, ಈಗ ಎಲ್ಲ ಸಮಾಧಾನದಿಂದ ಕೂಡಿ ನಾವು ಯುದ್ಧವಾಡೋಣ. ಸರ್ವೇ ಸಂಹತ್ಯ ಯುದ್ಧಾಮಹ ಪಾಕಶಾಸನಿಮಾಗತಂ. ಇಂದ್ರನ ಮಗ ಸಾಕ್ಷಾತ್ ಅರ್ಜುನ ಬಂದಿದ್ದಾನೆ, ಅವನ ಜೊತೆಗೆ ಯುದ್ಧವಾಡೋಣ, ಅದು ನಮ್ಮ ಉದ್ದೇಶ, ಅದು ಬಿಟ್ಟು ಮತ್ತೊಂದಿಲ್ಲ. ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ನೈವನ್ಯಾಯಮಿದಂ ವಾಚ್ಯಂ ಅಸ್ಮಾಕಂ ಪರುಷ ವೃಷಭ ಕಿಂತು ರೋಷಪರೀತೇನ ಗುರುಣ ಭಾಷಿತ ಗುಣಾಹ. ನಾವು ಕರ್ಣನನ್ನು ಬೈಯುವುದು ನಮಗೆ ಉದ್ದೇಶವಿಲ್ಲ, ಅರ್ಜುನನನ್ನು ಹೊಗಳುವುದು ನಮಗೆ ಉದ್ದೇಶವಿಲ್ಲ. ಆದರೆ
ಅರ್ಜುನ ಬಹಳವಾಗಿ ಕರ್ಣ ತನ್ನನ್ನು ತಾನು ಬಹಳವಾಗಿ ಹೊಗಳಿಕೊಂಡದ್ದಕ್ಕಾಗಿ ಅರ್ಜುನನ ಗುಣಗಾನವನ್ನು ಮಾಡುವುದು ಅನಿವಾರ್ಯವಾಯಿತು. ಮನುಷ್ಯ ಅಹಂಕಾರಕ್ಕೆ ಬಂದರೆ ಯುದ್ಧದಲ್ಲಿ ಸೀರಿಯಸ್ನೆಸ್ ಬರುವುದಿಲ್ಲ. ತಾನು ಮಹಾಪ್ರಬಲ, ತಾನು ಮಹಾ ಸಮರ್ಥ ಅಂತನ್ನುವ ಅಹಂಕಾರದಲ್ಲಿ, ಓವರ್ ಕಾನ್ಫಿಡೆನ್ಸಿನಲ್ಲಿ ಮನುಷ್ಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡುವುದಿಲ್ಲ, ತಪ್ಪಿಬಿಡ್ತಾನೆ. ಆ ತಪ್ಪಿನಲ್ಲಿ ಸಿಕ್ಕು ನಾವು ಸೋತು ಹೋಗುವ ಪ್ರಸಂಗ ಇದೆ. ಇದು ಕರ್ಣನ ಮಾತಿನ ಮಾದರಿಯಿಂದ ನಾನು ತಿಳಿದುಕೊಂಡ ವಿಷಯ. ಹಾಗಾಗಿ ನಮ್ಮ ಗುರುಗಳು ದ್ರೋಣಾಚಾರ್ಯರು, ನಮ್ಮ ಸೋದರ ಮಾವ ಕೃಪಾಚಾರ್ಯರು ಅವರೆಲ್ಲ ತಿರುಗಿ ಉತ್ತರ ಕೊಟ್ಟದ್ದಷ್ಟೇ. ಕರ್ಣನನ್ನು ಹೀಯಾಳಿಸುವುದಕ್ಕಲ್ಲ, ಕರ್ಣನು ಮಹಾಪರಾಕ್ರಮಿ, ಆದರೆ ಅವನ ಪರಾಕ್ರಮಕ್ಕೆ ದಾಖಲೆ ಯಾವುದಿಲ್ಲ, ಜಯಪತ್ರ ಗಳಿಸಿದ್ಯಾವುದಿಲ್ಲ, ಒಂದೆರಡು ಬಿಟ್ರೆ. ಆದ್ದರಿಂದಾಗಿ ಶತ್ರುರಪಿ ಗುಣಗ್ರಾಹ್ಯ ದೋಷಾವಾಚ್ಯ ಗುರೋರಪಿ. ಶತ್ರುವಿನ ಗುಣಗಳನ್ನು ನಾವು ತಿಳಿಬೇಕು. ಶತ್ರುವಿನಲ್ಲಿ ಗುಣಗಳಿದ್ರೆ ಅದನ್ನು ತಿಳ್ಕೋಬೇಕು. ಅದನ್ನು ಮನಗಂಡ್ರೆ ಮಾತ್ರ ಆಗ ನಾವು ಆ ಗುಣಗಳಿಗೆ ತಕ್ಕ ಪ್ರತೀಕಾರವನ್ನು ಮಾಡುವುದು ನಮಗೆ ಸಾಧ್ಯವಾಗುತ್ತೆ. ಶತ್ರುವಿನಲ್ಲಿ ಏನು ಗುಣಗಳಿಲ್ಲ ಅಂತ ಹೇಳಿದರೆ ನಾವು ಯಾರನ್ನ, ವಾದದಲ್ಲೂ ಅಷ್ಟೇ, ಚರ್ಚೆಯಲ್ಲೂ ಅಷ್ಟೇ. ನಮ್ಮಲ್ಲಿ ವೇದಾಂತದಲ್ಲಿ ಚರ್ಚೆ ಮಾಡುವಾಗ ಪೂರ್ವಪಕ್ಷಗಳನ್ನು ಎಂದು ನಿಂದೆ ಮಾಡುವುದಿಲ್ಲ. ನಮ್ಮಲ್ಲಿ ನಿಂದೆ ಮಾಡುವ ಪದ್ಧತಿಯೇ ಇಲ್ಲ. ಪ್ರತ್ಯುತ ಅದಕ್ಕೆ ವಿಪರೀತವಾಗಿ ಆ ಪೂರ್ವಪಕ್ಷಿಗಳು ಹೇಳುವ ಪ್ರಶ್ನೆಗಳನ್ನು ಮತ್ತಷ್ಟು ಹೆಚ್ಚೆಚ್ಚು ಬಲಪಡಿಸುವ ಪ್ರಯತ್ನವನ್ನೇ ಮಾಡ್ತಾರೆ ಹೊರತು ಅದು ದುರ್ಬಲ, ಅದು ಅಬದ್ಧ, ತಪ್ಪು, ಬುದ್ಧಿಹೀನ ಅಂತ ಹೇಳಿ ಹೀಯಾಳಿಸುವ, ಅದನ್ನು ಮೂದಲಿಸುವ, ತಿರಸ್ಕಾರ ಮಾಡುವ ಅಥವಾ ಗುಣಹೀನ ಅಂತ ಅದನ್ನು ಹೇಳುವ ಕ್ರಮ ನಮ್ಮಲ್ಲಿಲ್ಲ. ಹಾಗೆ ವಾದಿಗಳು ಯಾರು ಬರ್ತಾರೋ ಅವರನ್ನು ಎಂದೆಂದಿಗೂ ತಿರಸ್ಕಾರ ಮಾಡುವುದಲ್ಲ. ಪ್ರಾತಸ್ಮರಣೀಯರಾದ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಕೂಡ ಇಷ್ಟು ವಾದ ಹಾಕಿದ್ರು, ನೂರಾರು ಸಾವಿರಾರು ವಾದಗಳನ್ನು ಹಾಕಿದರು. ಆದರೆ ಸಾವಿರಾರು ವಾದಗಳಲ್ಲೂ ನೂರಾರು ವಾದಿಗಳ ಜೊತೆಗೆ ಹಾಕಿದರೂ ಕೂಡ ಯಾವ ವಾದಿಯನ್ನು ಕಡೆಗಣಿಸಿ ತಿರಸ್ಕಾರ ಮಾಡಿ ಮಾತಾಡಲಿಲ್ಲ. ಮನಸ್ಸಿನಲ್ಲೂ ತಿರಸ್ಕಾರ ಮಾಡಲಿಲ್ಲ, ವ್ಯವಹಾರದಲ್ಲಂತೂ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಾವು ತಪ್ತೇವೆ. ಓವರ್ ಕಾನ್ಫಿಡೆನ್ಸ್ ಬರುತ್ತಾಗ ಅವನೇನು ಅಂದ್ರೆ ನಾನು ಎಷ್ಟೂ ಸಮರ್ಥ, ಆ ಭಾವನೆ ಬಂತು ಅಂತಂದ್ರೆ ಎಲ್ಲ ತನ್ನ ರಿಸೋರ್ಸಸ್ ಏನಿದೆ ಅದೆಲ್ಲ ಅವನಿಗೆ ಉಪಯೋಗಕ್ಕೆ ಬೀಳುವುದಿಲ್ಲ. ಹಾಗಾಗಿ ಅವನ ಪಕ್ವತೆಯನ್ನು ಪಡೆಯುವುದಿಲ್ಲ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಅವರನ್ನ ಇವರೇನು ಸ್ವಾಮಿಗಳು, ನಾನಿವರನ್ನು ಸುಲಭವಾಗಿ ಸೋಲಿಸ್ತೀನಿ ಅಂದಂತಹ ಎಲ್ಲ ಕಾಶಿಯ ವಿದ್ವಾಂಸರು ಅವರ ಜೊತೆಗೆ ವಾದ ಹಾಕ್ಲಿಕ್ಕೆ ಬಂದಾಗ ಸೋತು, ನಾವು ಆ ಶಬ್ದವನ್ನು ಆಡಬಾರದು, ಆದರೂ ಮಣ್ಣು ಮುಕ್ಕಿ ಕಷ್ಟಪಟ್ಟು ಕೊನೆಗೆ ಅವರು ಅಂದದ್ದೇನು ಅಂದ್ರೆ, ನಾವು ಇನ್ನು ಸತ್ಯಧ್ಯಾನರನ್ನ ಎದುರಿಸಬೇಕಾದರೆ ನಾವು ಆಸ್ ಇಟ್ ಈಸ್ ಬಂದು ಕೂತ್ಕೊಂಡ್ರೆ ಆಗುವುದಿಲ್ಲ ಅಂತ ರಾತ್ರಿ ಹಗಲು ತಮ್ಮ ಗ್ರಂಥಗಳನ್ನು, ಅದ್ವೈತ ಗ್ರಂಥಗಳನ್ನು ಓದಿ ವಿಚಾರ ಮಾಡಿ ಆಮೇಲೆ ನಿರ್ಣಯವನ್ನು ಮಾಡಿಕೊಂಡು ತಾವು ವಾದಕ್ಕೆ ಬರ್ತಾ ಇದ್ರು. ಅವರು ಹೇಳ್ತಾ ಇದ್ರು ಹಿರಿಯರಲ್ಲಿ ಒಬ್ಬರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತಿದ್ರು. ನಮ್ಮ ಆಚಾರ್ಯರು ನನ್ನನ್ನು ಕರ್ಕೊಂಡು ಹೋಗಿದ್ರು. ನಮ್ಮ ಲಕ್ಷ್ಮಣರಾವ್, ಖವಾಸ್ ಖಾನ್ ಇವರೆಲ್ಲ ಕೂಡಿ ಹೋದಾಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಟೊಣಪೆ ಗೋಪಾಲಾಚಾರ್ಯರ ಮನೆ ಎದುರಲ್ಲೇ ಅವರ ಮನೆ. ಅವರು ಹೇಳ್ತಾ ಇದ್ರು, ಸತ್ಯಧ್ಯಾನದ ಕಾಲದಲ್ಲಿ ವಾದ ಹಾಕಿದಂತಹ ಅನೇಕ ಪಂಡಿತರಿಂದ ನಾನು ಕೇಳಿದ್ದೀನಿ, ದೊಡ್ಡ ಪಂಡಿತರು ಅವರು ಯಾವ ಗ್ರಂಥಗಳನ್ನು ಓದದೆ ಮನೆಯಲ್ಲಿ ಮುಚ್ಚಿಡ್ತಿದ್ರೋ ಆ ಪುಸ್ತಕಗಳು ಧೂಳಿ ತಿಂದು ಹಾಳಾಗಬಾರದು, ಹಾಳಾಗ್ತಾ ಇತ್ತು. ಅಂಥದ್ದು ಸತ್ಯಧ್ಯಾನದ ಒಂದು ವಾರ ಇದ್ದ ತಕ್ಷಣಕ್ಕೆ ಅಲ್ಲಿ ತಿಂಗಳವರೆಗೆ ಇದ್ರು, ಚಾತುರ್ಮಾಸ್ಯವೇ ಅಲ್ಲಿ. ಆಗ ಕಷ್ಟಪಟ್ಟು ಆ ಎಲ್ಲ ಪುಸ್ತಕಗಳನ್ನು ನಿಲ್ಲಿಸಿ ಇದ್ದ ಬಿದ್ದ ಎಲ್ಲ ಅದ್ವೈತ ವಾಂಗ್ಮಯವನ್ನು ಓದಿ ತೆಗೆದರಂತೆ. ಇಷ್ಟರ ಮಟ್ಟಿಗೆ ಸತ್ಯಧ್ಯಾನದ ವಾದ ವೈಖರಿ ಇತ್ತು ಅಂತ ನಾವು ಕೇಳ್ತೇವೆ. ಇದು ಪ್ರಸಿದ್ಧವಾದ ಮಾತು. ಹಾಗೆಯೇ ಹೇಳೋ ತಾತ್ಪರ್ಯವೇನು ಅಂತಂದ್ರೆ, ಮನುಷ್ಯ ಶತ್ರೋರಪಿ ಗುಣಗ್ರಾಹ್ಯ ದೋಷಾವಾಚ್ಯ ಗುರೋರಪಿ. ಆದ್ದರಿಂದ ಸರ್ವಥಾ ಸರ್ವಯತ್ನೇನ ಪುತ್ರೇ ಶಿಷ್ಯೇ ಹಿತಂ ವದೇತ್. ಮಗನಾಗಲಿ ಶಿಷ್ಯನಾಗಲಿ ಬರೀ ಗುಣಗಳನ್ನು ವರ್ಣನೆ ಮಾಡಿಬಿಟ್ರೆ ಅವನು ಉಬ್ಬಿ ಬಿಡ್ತಾನೆ. ಉಬ್ಬಿ ಹಿಗ್ಗಿ ಅವನು ಹೋಗಿಬಿಟ್ರೆ ಮುಂದೆ ಕುಗ್ಗೋದು ನಿಶ್ಚಿತ. ಅದರಿಂದ ಏನು ಲಾಭವಿಲ್ಲ, ಪ್ರಗತಿ ಇಲ್ಲ. ಪ್ರಗತಿ ಆಗಬೇಕಾದ್ರೆ ದೋಷಗಳನ್ನು ಹೇಳಬೇಕು, ಪ್ರಗತಿ ಆಗಬೇಕಾದ್ರೆ ದೋಷವನ್ನು ಹೇಳಬೇಕು, ಅಂದರೆ ಮಾತ್ರ ಪ್ರಗತಿ ಆಗತ್ತೆ. ಆದ್ದರಿಂದ ನಾವು
ನಮ್ಮ ತಂದೆ ದ್ರೋಣಾಚಾರ್ಯರು ಹಾಗೂ ಕೃಪಾಚಾರ್ಯರು ಕರ್ಣನ ದೋಷಗಳನ್ನು ಹೇಳಿದ್ದಾರೆ. ಆಚಾರ್ಯ ಏವ ಕ್ಷಮತಾಂ ಶಾಂತಿರತ್ರ ವಿಧೀಯತ. ನಮ್ಮ ತಂದೆ, ನಮ್ಮ ಆಚಾರ್ಯರು ದ್ರೋಣಾಚಾರ್ಯರು ಹಾಗೂ ಕೃಪಾಚಾರ್ಯರು ಅವರು ಕ್ಷಮೆ ಮಾಡಿ, ನನಗೇನು ಕ್ಷಮೆ ಇಲ್ಲೇ ಇಲ್ಲ, ನನಗೆ ಸಿಟ್ಟು ಬಂದಿಲ್ಲ, ಏನೋ ಸಮಸ್ಯೆ ಇಲ್ಲ, ಅವರು ಕ್ಷಮೆ ಮಾಡಿಬಿಡ್ಲಿ, ಹಿರಿಯರು ಜ್ಞಾನಿಗಳು ಅವರು ಕ್ಷಮೆ ಮಾಡಿಬಿಟ್ರೆ ಒಳ್ಳೆಯದಾಗತ್ತೆ. ದ್ರೋಣಾಚಾರ್ಯರ ಹತ್ರ ದುರ್ಯೋಧನ ಬಂದು ನಮಸ್ಕಾರ ಮಾಡಿದ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ದ್ರೋಣಾಚಾರ್ಯರಿಗೆ ಕರ್ಣನನ್ನು ಕರ್ಕೊಂಡು ಬರ್ತಾನೆ. ಕರ್ಣ ನಡೆಯೋ, ದ್ರೋಣಾಚಾರ್ಯ ಹತ್ರ ಹೋಗೋಣ, ನಮಸ್ಕಾರ ಮಾಡೋಣ, ಅವರಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿದಾಗ ಮನಸ್ಸಿಲ್ಲದೆ ಮನಸ್ಸಿನಿಂದ ಬಂದ ಕರ್ಣ ಬಂದು ಅವರಿಗೆ ಕ್ಷಮೆ ಬೇಡ್ತಾನೆ. ಕೊನೆಗೆ ದ್ರೋಣಾಚಾರ್ಯರಿಗೆ ದುರ್ಯೋಧನ ಹಾಗೂ ಕರ್ಣ ಇಬ್ಬರು ಕ್ಷಮೆ ಬೇಡ್ತಾರೆ. ಕ್ಷಮೆ ಬೇಡಿದಾಗ ಅವರು ಒಂದೇ ಮಾತು ಹೇಳ್ತಾರೆ, ಎಷ್ಟು ಚೆನ್ನ ಮಾತು ನೋಡಿ. ಯದೇತತ್ ಪ್ರಥಮಂ ವಾಕ್ಯಂ ಭೀಷ್ಮಶಾಂತನವೊಬ್ರವೀತ್ ತೇನೈವಾಹಂ ಪ್ರಸನ್ನೋ ವೈ ಪರಮತ್ರ ವಿಧೀಯತ. ಏನು ಕ್ಷಮೆ ಬೇಡಬೇಕಾಗಿಲ್ಲ, ಭೀಷ್ಮಾಚಾರ್ಯರು ಹೇಳಿದರು, ಇದು ಸಿಟ್ಟಿಗೆ ಬರುವ ಕಾಲವಲ್ಲ, ಆಚಾರ್ಯರನ್ನು ತಿರಸ್ಕಾರ ಮಾಡಬೇಡಿ. ಎರಡು ಮಾತುಗಳನ್ನು ಹೇಳಿದರು. ಅಷ್ಟು ಮಾತು ಸಾಕು ನನಗೆ. ಆಚಾರ್ಯರಿಗೆ ನಿಮ್ಮ ವಂಶದಲ್ಲಿ ಗೌರವವನ್ನು ಕೊಡುವ ಹಿರಿಯರಾದರೂ ಇದ್ರೆ ಸಾಕು, ನೀವು ಕೊಡದೇ ಇದ್ರೆ ಚಿಂತೆ ಇಲ್ಲ. ನಿಮ್ಮಲ್ಲಿ ಹಿರಿಯರಲ್ಲೂ ಆ ಸಂಪ್ರದಾಯ ಇಲ್ಲ, ಪದ್ಧತಿ ಇಲ್ಲ, ಆಚಾರ್ಯರಿಗೆ ಗೌರವ ಇಲ್ಲ ಅಂತಾದರೆ ನನಗೆ ತುಂಬಾ ಅಸಮಾಧಾನವಾಗಿತ್ತು ಅನ್ನುವಂತೆ ಮಾತಾಡ್ತಾರೆ. ದ್ರೋಣಾಚಾರ್ಯರು ಪ್ರಸನ್ನರಾಗ್ತಾರೆ, ಸಂತುಷ್ಟರಾಗಿ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಮುಂದೇನು ಮಾಡಬೇಕೋ ಅದನ್ನು ಮಾಡೋಣ, ಮಾತಾಡ್ತಾ ಕೊಡೋದು ಬೇಡ ಅಂತ ಹೇಳಿ ನಿಶ್ಚಯವಾಯಿತು. ಇಷ್ಟಾದ ತಕ್ಷಣಕ್ಕೆ ಒಂದು ಮಾತು ಬಂತು. ದುರ್ಯೋಧನ ಒಂದು ಮಾತು, ಕೊಂಕು ಮಾತುಗಳನ್ನು ಶುರು ಮಾಡಿದ. ಅವನೇನ್ ತೆಗೆದಿದ್ದ ಅಂತಂದ್ರೆ, 12 ವರ್ಷ ವನವಾಸವಾಗಬೇಕು, ಮುಗಿಸಿದ್ದಾರೆ. ಅಜ್ಞಾತವಾಸ ಅಂದ್ರೆ ಗುರ್ತಿಲ್ಲದೆ ಕೂತಿರಬೇಕು 1 ವರ್ಷ, ಇಡೀ 1 ವರ್ಷದವರೆಗೆ ಗೊತ್ತಾಗದೆ ಇನ್ಕಾಗ್ನಿಟೋ ಇರಬೇಕು. ಹಾಗೆ ಇರಲಿಕ್ಕೆ ಸಾಧ್ಯವಾಗಲಿಲ್ಲ ಪಾಂಡವರಿಗೆ. ಈಗ ಅರ್ಜುನನನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದ್ದೀವಿ, ಇನ್ನೂ 1 ವರ್ಷ ಮುಗಿದಿಲ್ಲ, 13 ವರ್ಷ ಕಳೆದಿಲ್ಲ. ಆದ್ದರಿಂದ ಅವನ ನೋಡಿದ್ದೀವಿ, ಆದ್ದರಿಂದ ಅವನ ಮತ್ತೆ ತಿರುಗಿ ವನವಾಸ ಅಜ್ಞಾತವಾಸಗಳಿಗೆ ಹೋಗಬೇಕು ಅಂತ ದುರ್ಯೋಧನನ ಆಗ್ರಹ. ದುರ್ಯೋಧನನ ಈ ಆಗ್ರಹಕ್ಕೆ ಭೀಷ್ಮರು ಉತ್ತರ ಕೊಡ್ತಾರೆ. ಅಯ್ಯ ದುರ್ಯೋಧನ, ನಿನ್ನಂಥ ಪೆದ್ದುಗಳನ್ನು ತಿಳಿದೀಯ? ಅವರ ಪಾಂಡವರು ಅಂದ್ರೆ ಏನು ತಿಳಿದೀನಿ? ಜ್ಯೋತಿಷ್ಶಾಸ್ತ್ರದಲ್ಲಿರತಕ್ಕಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳೆಲ್ಲ ಭೀಮ, ಅರ್ಜುನ, ಧರ್ಮರಾಜ, ನಕುಲ ಸಹದೇವರಿಗೆ ಗೊತ್ತು. ತಿಳಿತಾ? ಅವರೆಂದೆಂದೆಂದಿಗೂ ತಪ್ಪು ಮಾಡುವುದಿಲ್ಲ, ಅವರೆಂದೂ ತಪ್ಪು ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಯುದ್ಧಕ್ಕೆ ಬಂದದ್ದೇ 1 ತಿಂಗಳು ಮೊದಲು ಬಂದಿದ್ರೆ ಕದಾಚಿತ್ ಅವರನ್ನು ನೀವು ಗುರ್ತಿಡಿಬಹುದಾಗಿತ್ತು. ಈಗ ಅವರು 13 ವರ್ಷಗಳೆಲ್ಲ ಮುಗಿದಾದ ಮೇಲೆ ಯುದ್ಧಕ್ಕೆ ಬಂದಿದ್ದಿ. ಇವತ್ತು ಅವರು 13 ವರ್ಷಗಳು ಮುಗಿದು ಹೋಗಿದೆ ಇವತ್ತಿಗೆ. ಆದ್ದರಿಂದ ಇವತ್ತು ನೀನು ಅರ್ಜುನನನ್ನ ಗುರ್ತು ಹಿಡಿದಿದ್ದಿ ಅಂತ ಹೇಳಿ ತಿರುಗಿ ಕಳಿಸುವುದು ಸಾಧ್ಯವಿಲ್ಲ. ಶ್ರೀಮದಾನಂದ ತೀರ್ಥರು ಕೂಡ ಇದನ್ನ ವಿಶೇಷವಾಗಿ ನಿರ್ಣಯವಾಗಿ ಹೇಳ್ತಾರೆ. ಆ ಕ್ರಮದಲ್ಲಿ ನಾವು ಅದನ್ನು ತಿಳಿಬೇಕು. ಪಂಚಮೇ ವರ್ಷೆ ದೌಮಾಸವು ಅಧಿಮಾಸಕವು. 5 ವರ್ಷಕ್ಕೆ 2 ಅಧಿಮಾಸಗಳು ಬರುತ್ತವೆ, 2 ಅಧಿಕ ಮಾಸಗಳು ಬಂದೇ ಬರ್ತವೆ. 5 ವರ್ಷಗಳು ಮುಗಿತು ಅಂತನ್ನುವುದಕ್ಕೆ ಪಂಚಮೇ ವರ್ಷೆ ದೌಮಾಸವು ಅಧಿಮಾಸಕವು ಯೇಷಾಂ ಅಭ್ಯಧಿಕಾ ಮಾಸಾಹ 12 ಕ್ಷಪಾಹ. ಅದರಲ್ಲಿ ಇಷ್ಟು ದಿನಗಳಾಗತ್ತೆ. ಆ ಲೆಕ್ಕವನ್ನು ಮಾಡಿದಾಗ 13 ವರ್ಷಾಣಂ ಇತಿಮೇ ವರ್ತತೆ ಮತಿ ಪೂರ್ವೇದ್ಯುರೇವ ನಿರ್ವೃತ್ತಃ ತಥೋ ಬಿಭತ್ಸುರಾಗತಃ. ಇವತ್ತು ದುರ್ಯೋಧನಾದಿಗಳು ನೀವೆಲ್ಲ ಬಂದಿದ್ದೀರಿ ಅಂತ ಗೊತ್ತಿದ್ದು ಅರ್ಜುನ ಹೊರಗೆ ಬಂದಿದ್ದಾನೆ ಅಂತಂದ್ರೆ ಅರ್ಜುನನಿಗೆ ಎಚ್ಚರ ಇಲ್ಲದೆ ಬಂದಿದ್ದಾನೆ ಅಂತ ತಿಳಿಬೇಡಿ. ನಿಮ್ ಜೊತೆಗೆ ಯುದ್ಧ ಮಾಡಬೇಕು ಅಂತ ತುರಿಸಿನಲ್ಲಿ, ಭಯದಲ್ಲಿ ಅಥವಾ ಆ ರಭಸದಲ್ಲಿ ಬಂದ ಅಂತ ತಿಳಿಬೇಡಿ. ಪೂರ್ಣ ವಿಚಾರ ಮಾಡಿ ಲೆಕ್ಕವನ್ನು ನೋಡಿಕೊಂಡು ಸರಿಯಾಗಿ 13 ವರ್ಷಗಳ ಕಳೆದಾದ ಮೇಲೆ ಅವರು ಬಂದಿದ್ದಾರೆ. ಹಿಂದೆ ಮುಗಿದು ಹೋಗಿದೆ, ಇವತ್ತು ಅವರು ಬಂದಿದ್ದಾರೆ. ಇವತ್ತು ನೀವು ಅವರನ್ನು ಸ್ಪಷ್ಟವಾಗಿ ಅರ್ಜುನ ಅಂತ ಗುರುತಿಸಿದರೂ ಕೂಡ ನಿನಗೇನು ಲಾಭವಿಲ್ಲ. ಆದ್ದರಿಂದ ಅವರನ್ನು ಮತ್ತೆ ಕಳಿಸ್ಲಿಕ್ಕಾಗುವುದಿಲ್ಲ. ಸರ್ವಂ ಯಥಾವಚ್ಚರಿತಂ ಯದ್ಯದೇಭಿ ಪ್ರತಿಶ್ರುತಂ. ಅವರೇನು ಪ್ರತಿಜ್ಞೆ ಮಾಡಿದ್ರೋ ಆ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ ಪೂರ್ಣವಾಗಿ ಕಳೆದಿದ್ದಾರೆ. ಅವರಿಗೇನು ಸಮಸ್ಯೆ ಇಲ್ಲ, ಅವರು ತಪ್ಪು ಮಾಡುವುದಿಲ್ಲ. ಅವರೇನು ಮಾತಾಡ್ತಾರೋ ಅದನ್ನು ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನೇ ಮಾತಾಡ್ತಾರೆ. ಆಡಿದ್ದೊಂದು ಮಾಡೋದೊಂದು ಎಂದಿಗೂ ಇಲ್ಲ. ತಿಳಿತೆ?
ವೃಣಯುರ್ಮರಣಂ ಪಾರ್ಥಾಹ ನಾನೃತತ್ವಂ ಕಥಂಚನ. ಪಾಂಡವರು ಸುಳ್ಳು ಮಾತಾಡುವುದಿಲ್ಲ, ಸಾವು ಒಪ್ಪಾರು ಹೊತ್ತು ಸುಳ್ಳು ಮಾತಾಡುವುದಿಲ್ಲ. ಅಷ್ಟು ಸತ್ಯವಂತರವರು, ಅಂಥ ಸತ್ಯವಂತರವರು. ಸಾವು ಬೇಕು ಅಂತಂದ್ರೆ ಸ್ವೀಕಾರ ಮಾಡ್ತಾರೆ. ಸಾಯೋ ಪ್ರಸಂಗ ಬರುತ್ತೆ ಅಂದ್ರೆ ಆಯಿತು ಒಪ್ತೇನೆ ಅಂತಂತಾರೆ. ಆದರೆ ಎಂದೆಂದಿಗೂ ಕೂಡ ಅವರು ಸುಳ್ಳು ಮಾತಾಡುವುದಿಲ್ಲ. ಇಂಥ ಸ್ವಭಾವ. ಪ್ರಾಪ್ತೇತು ಕಾಲೇ ಸ್ವಾನರ್ಥಾನ್ ನೋತ್ಸಜೇಯುರ್ನರಷಭಾಹ. ಪ್ರಸಂಗ ಬಂದಾಗ ತಮ್ಮ ಉದ್ದೇಶ, ತಮ್ಮ ಪ್ರಯೋಜನ ಅವುಗಳನ್ನು ಬಿಟ್ಟುಕೊಡುವುದಿಲ್ಲ. ಇಷ್ಟು ದಿನಗಳವರೆಗೆ ಅವರು ಹೊರಗೆ ಬರದೆ ನಿನ್ನ ಜೊತೆಗೆ ಯುದ್ಧವಾಡದೆ ನಿನಗೆ ಮುಖ ತೋರಿಸದೆ ಒಳಗೆ ಕೂತದ್ದು ತಮ್ಮ ಸತ್ಯವನ್ನು ಪರಿಪಾಲನೆ ಮಾಡುವುದಕ್ಕಾಗಿ. ಇವತ್ತು ಹೊರಗೆ ಬಂದು ಯುದ್ಧವಾಡ್ತಾ ಇದ್ದದ್ದು ತಮ್ಮ ಪ್ರಯೋಜನವನ್ನು ಸಾಧಿಸುವುದಕ್ಕಾಗಿ. ಆದ್ದರಿಂದ ನೀನು ಅವರಲ್ಲಿ ದೋಷವನ್ನು ತೋರಿಸಿ ಅವರು ಸುಳ್ಳು ಮಾತಾಡಿದರು ಅಂತ ಹೇಳಿ ಅವರನ್ನ ಮತ್ತೆ ನೀನು ಕಾಡಿಗೆ ಕಳಿಸುವ ಪ್ರಯತ್ನವನ್ನು ಮಾಡಬೇಡ. ಏಕಾಂತ ಸಿದ್ಧಿಂ ರಾಜೇಂದ್ರ ಸಂಪ್ರಾಪ್ತಶ್ಚ ಧನಂಜಯ. ಸಿದ್ಧಿ ಅವನ ಕೈಗೆ ಸಿಕ್ಕಿಬಿಟ್ಟಿದೆ. ಈಗ ನೀನು ಏನು ಮಾಡಿದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಯಮೇನ ಸಿದ್ಧಿ ಅವನಿಗಾಗಿದೆ. ನಾವು ಸೋತಿದ್ದೇವೆ ದುರ್ಯೋಧನ, ನಾವು ಸೋತಿದ್ದೇವೆ. ಇವತ್ತಲ್ಲ, ಇವತ್ತಿನ ಯುದ್ಧದಲ್ಲಲ್ಲ, ಮುಂದೆ ಬರುವ ಯುದ್ಧದಲ್ಲೂ ಕೂಡ ನಮಗೆ ಸೋಲೆ ನಿಶ್ಚಿತ. ಸಂಪ್ರವೃತ್ತೇತು ಸಂಗ್ರಾಮೇ ಭಾವಾಭಾವೌ ಜಯಾಜಯೌ ಅವಶ್ಯಮೇಕಂ ಸ್ಪೃಶತಃ ದೃಷ್ಟಮೇತದ ಸಂಶಯಂ ತಸ್ಮಾತ್ ಸಂಧಿಂ ಕುರುಶ್ರೇಷ್ಠ ಕುರುಶ್ವ ಯದಿ ಮನ್ಯಸೆ. ಭೀಷ್ಮರು ಹೇಳ್ತಾರೆ, ಇಷ್ಟೆಲ್ಲ ಇದೆ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯೊಳಗೆ ಆ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಯುದ್ಧವಾಡಿದಾಗ ಎಲ್ಲರೂ ಸೋತು ಬಿಟ್ರೆ ಭಾರಿ ಘೋರ ಅವಮಾನ, ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲದಷ್ಟು ಘೋರವಾದ ಅವಮಾನ ನಮಗಾಗತ್ತೆ. ಆದ್ದರಿಂದ ಹಾಗಾಗಬಾರದು ಅಂತಾಗಿದ್ರೆ ನೀನು ಅವನ ಜೊತೆಗೆ ಸಂಧಿಯನ್ನು ಮಾಡಿಕೊಂಡ್ಬಿಡು. ಅರ್ಜುನನನ್ನು ಕರೆದು ಮಾತಾಡಿಬಿಡು. ಮಾತಾಡಿ ಅವರಿಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿಬಿಡು. ರಾಜ್ಯವನ್ನು ಕೊಟ್ಟು ಬಿಟ್ರೆ ಅವನ ಸಮಾಧಾನವಾಗ್ತಾನೆ, ನಾನು ಅವನ ಸಮಾಧಾನಗೊಳಿಸ್ತೀನಿ. ಅವರಿಗೆ ನಿನ್ನ ಬಗ್ಗೆ ಬೇಕಾದಷ್ಟು ಸಿಟ್ಟಿರಬಹುದು, ಬೇಕಾದಷ್ಟು ಕೋಪವಿದೆ. ದ್ರೌಪದಿ ಮಾನವನ್ನು ಹಾನಿ ಮಾಡಿದ್ದಕ್ಕೇನಾದರೂ ಭರ್ಪಾಯಿ ಮಾಡ್ಲಿಕ್ಕೆ ಸಾಧ್ಯವಾ? ಕ್ಯಾನ್ ಯು ಮೇಕಪ್? ಅದನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ರಾಜ್ಯ ಕಸ್ಕೊಂಡಿದ್ದಿ, ರಾಜ್ಯ ಕೊಡಬಹುದಷ್ಟೇ, ಅದಕ್ಕಿಂತಲೂ ಹೆಚ್ಚೇನು ಮಾಡ್ತೀನಿ. ಅವಮಾನ ಮಾಡಿದ್ದನ್ನ ಅದನ್ನು ಪ್ರತ್ಯಾವರ್ತನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಿನಗೆ. ಆ ದುಃಖ ಅವರಿಗಿದೆ, ಆ ಸಿಟ್ಟು ಅವರಿಗಿದೆ. ಆದರೂ ನನ್ನ ಮಾತಿಗೆ ಅವರು ಸಮಾಧಾನಗೊಳ್ತಾರೆ, ಶಾಂತರಾಗ್ತಾರೆ, ಚಿಂತೆ ಬೇಡ. ಆದರೆ ನೀನು ಅವರಿಗೆ ರಾಜ್ಯವನ್ನು ಒಪ್ಪಿಸಬೇಕು. ದುರ್ಯೋಧನ ಏನಂತಾನೆ? ಎಂಥ ಉನ್ಮತ್ತ ದುರ್ಯೋಧನ! ಕೇವಲ ತನ್ನ ದುರಾಗ್ರಹಕ್ಕಾಗಿ ಈ ದುರ್ಯೋಧನ ಮತ್ತು ರಾವಣ ಇವರಿಬ್ಬರೂ ಕೂಡ ದೊಡ್ಡ ದೃಷ್ಟಾಂತಗಳು. ಅವರೆಲ್ಲ ಬಳಗದವರು ಹೇಳಿದ್ದಾರೆ. ಭೀಷ್ಮರು ಬೇಡ ಅಂತ ಹೇಳಿದ್ರು, ದ್ರೋಣರು ಬೇಡ ಅಂತ ಹೇಳಿದ್ರು, ಧೃತರಾಷ್ಟ್ರ ಬೇಡ ಅಂತಂದ, ಗಾಂಧಾರಿ ಬೇಡ ಅಂತ ಹೇಳಿ, ವಿದುರ ಬೇಡ ಅಂತ ಹೇಳಿದ, ಕೃಷ್ಣ ಹೋಗಿ ಹೇಳಿದ. ಯಾರು ಹೇಳಿದ್ರು ದುರ್ಯೋಧನ ಕೇಳಲಿಲ್ಲ. ಆಚೆ ವಿಭೀಷಣ ಹೇಳಿದ, ತಂದೆ ಹೇಳಿದ, ಕುಂಭಕರ್ಣ ಹೇಳಿದ, ಯಾರು ಹೇಳಿದ್ರು ಕೂಡ ರಾವಣ ಕೇಳಿಲ್ಲ. ಅವರ ಅಹಂಕಾರದಲ್ಲಿ ಅವರು ಸತ್ತೋದ್ರು. ಮನುಷ್ಯ ಕೆಟ್ಟ ಮಾತಿಗೆ ಯಾವಾಗ ಅಹಂಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ಅವನ ಅಧಪಾತ ಶುರುವಾಯಿತು ಅಂತ ತಿಳಿಬೇಕು. ಕೆಟ್ಟ ಮಾತಿಗೆ ಅಹಂಕಾರವನ್ನು ಮಾಡುವುದು, ಕೆಟ್ಟ ಮಾತಿಗೆ ಅವಲಂಬಿಸಿಕೊಂಡೇ ಇರುವುದು, ಇದು ಅತ್ಯಂತ ಘೋರತರವಾದ ಅಪಾಯ. ಹಾಗಾಗಿ ದುರ್ಯೋಧನ ಅಂತಾನೆ, ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವೇಭ್ಯ ಪಿತಾಮಹ ಗ್ರಾಮಂ ಸೇನಾಂಚ ದಾಸಾಂಶ್ಚ ಸ್ವಲ್ಪಂ ದ್ರವ್ಯಮಪಿ ಪ್ರಭೋ. ರಾಜ್ಯ ಕೊಡುವುದಿಲ್ಲ, ಗ್ರಾಮವನ್ನು ಕೊಡುವುದಿಲ್ಲ, ಸೈನ್ಯವನ್ನು ಕೊಡುವುದಿಲ್ಲ, ದಾಸರನ್ನು ಒಪ್ಪಿಸುವುದಿಲ್ಲ, ಸ್ವಲ್ಪ ಹಣವನ್ನು ನಾನು ಅವರಿಗೆ ಕೊಡುವುದಿಲ್ಲ. ಎಷ್ಟು ಸ್ವಲ್ಪವಾದ ಹಣವನ್ನು ಕೊಡುವುದಿಲ್ಲ. ಮುಂದೆ ಉದ್ಯೋಗ ಪರ್ವದಲ್ಲಿ ಬರುತ್ತೆ, ಸೂಚ್ಯಗ್ರನ್ನೈವ ದಾಸ್ಯಾಮಿ. ಸೂಜಿಗೆ ಹತ್ತುವಂತಹ ಮಣ್ಣಿನ ಕಣವನ್ನೂ ಕೊಡುವುದಿಲ್ಲ ನಾನು. ಅಹಂಕಾರದ ಚರಮ ಸೀಮೆ ಹೇಗಿರುತ್ತೆ ಅಂತ ಅದನ್ನು ನೋಡ್ಕೋಬೇಕು. ಅದು ಯಾರು? ತಾನ್ಯಾರು? ಆ ಐಶ್ವರ್ಯವನ್ನು ಗಳಿಸಿದ್ದು ಹೇಗೆ? ಈ ಮೂರೂ ಸನ್ನಿವೇಶಗಳನ್ನು ನೋಡಿಕೊಂಡ್ರೆ ಅವರು ಪಾಂಡವರು, ಜೊತೆಗೆ ಕೃಷ್ಣ ಇದ್ದಾನೆ. ತಾನು ಮಹಾನೀಚ, ಅನ್ಯಾಯದಿಂದ ತಾನು ಜೂಜಾಟದಿಂದ ಗಳಿಸಿದ್ದಾನೆ. ಅವರ ಹಣವನ್ನ ಕೊಡೋದಿಲ್ಲ ಅಂತಂತಾನೆ. ನೋಡಿ, ಇಂಥದ್ರೊಳಗೆ ಬುದ್ಧಿವಂತಿಕೆ ಮಾಡಿ 5 ಗ್ರಾಮಗಳನ್ನೇನಾದರೂ ದುರ್ಯೋಧನ ಕೊಟ್ಟು ಬಿಟ್ಟಿದ್ರು ಆಗ್ತಾ ಇರಲಿಲ್ಲ. ಮಾತು ಬೇರೆ, ಕೊಟ್ಟು ಬಿಟ್ಟಿದ್ರು ಕೃಷ್ಣ ಅವರನ್ನು ಸಮಾಧಾನಗೊಳಿಸಿ ಬಿಡ್ತಿದ್ದ. ಸಮಾಧಾನ ಮಾಡಿಸಿ ಪಂಚಪಾಂಡವರಿಗೆ, ದುರ್ಯೋಧನಾದಿಗಳಿಗೆ, ಕೌರವರಿಗೆ ಯುದ್ಧವಿಲ್ಲ ಅಂತ ಮಾಡಿಬಿಡ್ತಿದ್ದ ಕೃಷ್ಣ. ಹಿ ಕುಡ್ ಹ್ಯಾವ್ ಡನ್. ಆದರೆ ಅನ್ಫಾರ್ಚುನೇಟ್ಲಿ ದುರ್ಯೋಧನನಿಗೆ ತಲೆಯಲ್ಲಿ ಹೋಗಲಿಲ್ಲ.
5 ಗ್ರಾಮಗಳನ್ನು ಕೊಟ್ಟು ಬಿಟ್ಟರೆ ನಾನು 5,000 ಗ್ರಾಮಗಳಿಗೆ ನಾನು ಅಧಿಪತಿಯಾಗಿರ್ತೇನೆ, ಉಳಿತೇನೆ ಅನ್ನುವ ಎಚ್ಚರ ಬರಲಿಲ್ಲ. ಈ ಎಚ್ಚರವಿಲ್ಲದೆ ಅಹಂಕಾರದಿಂದ ಸತ್ತ. 5,000ವಲ್ಲ, 5 ಇಂಚು ಸ್ಥಳವನ್ನು ತಾನು ಗಳಿಸಿಕೊಂಡು ಸುಖ ಪಡಲಿಲ್ಲ, ಕೊನೆಗೆ ಸಾಯಬೇಕಾಯಿತು. ಹಾಗಾಗಿ ಮನುಷ್ಯ ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತೆ ಪಂಡಿತ, ಅದು ಪಂಡಿತರ ಲಕ್ಷಣ. ಏನೂ ವಿವೇಕವಿಲ್ಲದಂತಹ ಸೊಕ್ಕಿನ ಈ ದುರ್ಯೋಧನ ಆ ಮಾತನ್ನ, ಪಂಡಿತರ ಮಾತನ್ನ ಕೇಳಲಿಲ್ಲ. ಹಾಗಾಗಿ ಸೊಕ್ಕಿಗೆ ಬಿದ್ದು ಸತ್ತೋದ. ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವೇಭ್ಯ ಪ್ರತಾಮಃ ಗ್ರಾಮಂ ಸೇನಾಂಚ ದಾಸಂಶ್ಚ ಸ್ವಲ್ಪಂ ದ್ರವ್ಯಮಪಿ ಪ್ರಭೋ ಯುದ್ಧೋಪಚಾರಿಕಂ ಯತ್ತು ತತ್ಸರ್ವಂ ಸಂವಿಧೀಯತಾಂ. ಭೀಷ್ಮಾಚಾರ್ಯರು ಸುಮ್ಮನಾಗಿದ್ದಾರೆ. ದುರ್ಯೋಧನನು ಮಾತಾಡಿದ. ಪ್ರಾಪ್ತಮರ್ಥ್ಯಂಚ ಯದ್ವಾಕ್ಯಂ ದ್ರೋಣಶ್ಚಾಹ ದ್ವಿಜೋತ್ತಮ. ದ್ರೋಣಾಚಾರ್ಯ ಹೇಳ್ತಾರೆ, ಸರಿ, ಹಾಗಾದ್ರೆ ಯುದ್ಧವಾಗೋದು ನಿಶ್ಚಿತವ? ಹೌದು, ಯುದ್ಧವೇ ಕನ್ಫರ್ಮ್, ಅದರಲ್ಲಿ ವಿವಾದ ಬೇಡ. ಈ ಯುದ್ಧದ ವಿಷಯದಲ್ಲಿ ಎಲ್ಲರೂ ಹೇಳೋರೇ ಹೊತ್ತು ಯಾರು ಡಿಸಿಷನ್ ತೆಗೆದುಕೊಳ್ಳುವವರಲ್ಲ, ತಮ್ಮ ವೀಟೋ ಉಪಯೋಗಿಸಿಕೊಳ್ಳುವವರು ಯಾರೂ ಅಲ್ಲ. ಎಂಥ ಹೇಡಿಗಳಾಗಿದ್ದಾರೆ ನೋಡಿ ಇವರೆಲ್ಲ. ಮಹಾಪರಾಕ್ರಮಿಗಳು ಎಲ್ಲರೂ ಹೇಡಿಗಳಂತೆ ವರ್ತನೆ ಮಾಡ್ತಾ ಇದ್ದಾರೆ. ಭೀಷ್ಮರು ಹೇಳಬಹುದಾಗಿತ್ತು, ನಾನು ನಿನಗೆ ಸಹಾಯ ಮಾಡೋದಿಲ್ಲ, ನೀನು ಯುದ್ಧವಾಡ್ತಾ ಇದೆಯಲ್ಲ ಅನ್ಯಾಯ, ನಾನು ನಿನ್ನ ಜೊತೆಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿ ವಾಕೌಟ್ ಮಾಡಬಹುದಾಗಿತ್ತು. ಮಾಡಲಿಲ್ಲ. ಭೀಷ್ಮರು ಮಾಡಲಿಲ್ಲ, ದ್ರೋಣರು ಮಾಡಲಿಲ್ಲ, ಅಶ್ವತ್ಥಾಮರು ಮಾಡಲಿಲ್ಲ, ಕೃಪಾಚಾರ್ಯರು ಮಾಡಲಿಲ್ಲ, ಯಾರು ಮಾಡಲಿಲ್ಲ. 4 ಜನ ಅಲ್ಲೇ ಯುದ್ಧ ಮಾಡಿದರು. ಇದು ಅರ್ಥಸ್ಯ ಪುರುಷೋದಾಸಃ ಅಂತನ್ನುವ ಮಾತಿನ ಅರ್ಥ ಇದು. ಧನದ ದಾಸನಾಗ್ತಾನೆ ಮನುಷ್ಯ. ಹಣದ ಅಪೇಕ್ಷೆ, ಹಣದ ಲೋಭ ಇದ್ದ ಮನುಷ್ಯ ಅವನು ಹೆಣವಂತೆ ಬಾಯಿ ತೆಗಿತಾನೆ, ಹೇಳಿದ ಮಾತನ್ನು ಹೇಳಿದ ಕುಣಿತಾನೆ. ಆ ತರಹ ಇವರು ಮಹಾನುಭಾವರು, ದೇವತಾ ಶಿಖಾಮಣಿಗಳು. ಅವರೆಲ್ಲ ಈ ತರಹ. ಅಶ್ವತ್ಥಾಮಾಚಾರ್ಯರು ಸಾಮಾನ್ಯರಲ್ಲ, ಸಾಕ್ಷಾತ್ ರುದ್ರದೇವರು. ರುದ್ರದೇವರಾಗಿರತಕ್ಕ ಬೃಹಸ್ಪತ್ಯಾಚಾರ್ಯರು, ದ್ರೋಣಾಚಾರ್ಯರು, ಇಂಥ ಮಹಾನುಭಾವರು ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತನ್ನೋದು ಬಹಳ ವಿಚಿತ್ರವಾದದ್ದು. ಅದಕ್ಕಾಗಿ ಹೇಳ್ತಾರೆ, ಯದಿ ರೋಚತೆ ಸರ್ವಥಾ ಹಿ ಮಯಾಶ್ರಯೋ ವಕ್ತವ್ಯಂ ಕುರುನಂದನ ರಾಜ ಬಲಚತುರ್ಭಾಗಂ ಕ್ಷಿಪ್ರಮಾದಾಯ ಗಚ್ಚತು. ಇಷ್ಟೆಲ್ಲ ಇದ್ದಾಗ ಒಂದು ಹಿತವಾದ ಮಾತನ್ನು ಹೇಳ್ತೇನೆ ಕೇಳಿ. ಒಂದೇ ಒಂದು ಹಿತವಾದ ಮಾತು, ಇಷ್ಟೇ ನಿಶ್ಚಯ, ಬಹಳ ಚರ್ಚೆ ಬೇಡ. ನೀನು ದುರ್ಯೋಧನ ಈಗಿಂದೀಗ ನಮ್ಮ ಸೈನ್ಯ ಎಷ್ಟಿದೆಯೋ ಅದರೊಳಗಿನ 1/4 ಭಾಗ ಅಷ್ಟು ಸೈನ್ಯವನ್ನು ತೆಗೆದುಕೊಂಡು ಪಲಾಯನ ಮಾಡಿಬಿಡು. ಹತ್ತಿರದಲ್ಲಿ ಇರಬೇಡ. ಹತ್ತಿರದಲ್ಲಿ ಇದ್ದೀಯೋ ನಿಂದ ಮೇಲೆ ಅವನಿಗೆ ಬಹಳ ಕೋಪವಿದೆ. ಅರ್ಜುನ ಇನ್ನೇನೂ ನೋಡುವುದಿಲ್ಲ. ನಾವೆಲ್ಲರೂ ನಿಂತಿದ್ರೂ ಕೂಡ ನಮ್ಮ ಹತ್ರ ಮುಖ ಮಾಡಿ ನೋಡುವುದಿಲ್ಲ. ನಮಗೆ ಗೌರವ ಸಲ್ಲಿಸಿ ಬಿಡ್ತಾನೆ, ನಮಸ್ಕಾರ ಮಾಡಿ ಬಿಡ್ತಾನೆ, ಮಾಡಿ ನಿನ್ನ ಬೆನ್ನತ್ತೆ ಬರ್ತಾನೆ, ನಿನ್ನ ಜೊತೆಗೆ ಯುದ್ಧವಾಡಿ ನಿನ್ನನ್ನು ಕೊಂದು ಬಿಡ್ತಾನವನು. ಬಹಳ ಕೋಪ ಬಂದಿದೆ. ನಾವು ನಿನ್ನನ್ನು ರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಆದ್ದರಿಂದ ನೀನು ಪಲಾಯನ ಮಾಡಿಬಿಡು. ಗೋಗಳನ್ನು ಹೇಗಾದರೂ ನೀವು ಅಪಹಾರ ಮಾಡಿಕೊಂಡು ಹೋಗಬೇಕು. ಗೋಗಳನ್ನು ತಕ್ಕೊಂಡು ನೀನು ಊರಿಗೆ ಹೋಗಿಬಿಡು. ನಾವೆಲ್ಲ ನೋಡಿಕೊಳ್ತೇವೆ ಉಳಿದವರು. ನೀನಿದ್ರೆ ಮಾತ್ರ ಬಹಳ ದೊಡ್ಡ ಅಪಾಯ ಹೇಳಿದರು. ದ್ರೋಣಾಚಾರ್ಯರ ವಿಷನ್ ಇದು ಸತ್ಯವಾದ ಮಾತು. ಮುಂದೆ ಬರುತ್ತೆ, ಬಹಳ ಸುಂದರವಾದ ಮಾತು ಹೇಳ್ತಾರೆ. ತಥೋಪರಶ್ಚತುರ್ಭಾಗ ಗಾಸ್ಸಮಾದಾಯ ಗಚ್ಚತು. ಇನ್ನೊಂದು 1/4 ಭಾಗ ಏನಿದೆ ಸೈನ್ಯ, ಆ ಸೈನ್ಯ ಆಕಳುಗಳನ್ನಷ್ಟೇ ರಕ್ಷಣೆ ಮಾಡಿಕೊಂಡು ಒಯ್ದು ಬಿಡ್ಲಿ. ನಿನ್ನ ಜೊತೆಗೆ 1/4 ಭಾಗ, ಆಕಳುಗಳನ್ನು ರಕ್ಷಣೆ ಮಾಡುವುದಕ್ಕೆ 1/4 ಭಾಗ. ವಯಂಚಾರ್ಥೇನ ಸೈನ್ಯಸ್ಯ ಪ್ರತಿಯೋತ್ಸ್ಯಾಮ ಪಾಂಡವಂ. ಅರ್ಧ ಸೈನ್ಯವೇನಿದೆ 2/4 ಭಾಗ, ಅಷ್ಟು ಸೈನ್ಯವನ್ನು ನಾವು ತೆಗೆದುಕೊಂಡು ಯುದ್ಧವಾಡ್ತೇವೆ, ಸಾಕು. ಅಹಂ ಭೀಷ್ಮಶ್ಚ ಕರ್ಣಶ್ಚ ಅಶ್ವತ್ಥಾಮ ಕೃಪಸ್ತಥಾ ಪ್ರತಿಯೋತ್ಸ್ಯಾಮ ಬೀಭಿತ್ಸುಂ ಆಗತಂ ಕೃತನಿಶ್ಚಯಂ. ನಾವೆಲ್ಲ ಯುದ್ಧವಾಗ್ತೇವೆ. ಇಷ್ಟು ಹೇಳಿದಾಗ ದುರ್ಯೋಧನನಿಗೆ ಸತ್ಯ ಅಂತ ಅನಿಸ್ತು. ಬಹಳ ಉತ್ತಮವಾದ ಉಪಾಯ ಇದು. ನನ್ನನ್ನು ನಾನು ರಕ್ಷಣೆ ಮಾಡಿಕೋಬೇಕು ಮೊದಲು, ಆದ್ದರಿಂದ ನಾನು ಓಡಿ ಹೋಗಬೇಕು. ಅರ್ಜುನನಿಂದ ಭಯಗ್ರಸ್ತನಾಗಿ ಓಡಿ ಹೋಗ್ತಾ ಇದ್ದಾನೆ. ಆಯಿತು ಅಂತ ನಿಶ್ಚಯ ಮಾಡಿದ. ಭೀಷ್ಮ ಪ್ರಸ್ಥಾಪ್ಯ ರಾಜಾನಂ ಗೋಧನಂ ತದನಂತರಂ ವ್ಯೂಹಿತಂ ಸಂಪ್ರಚಕ್ರಮೇ. ಗೋಧನ ಆ ಸೈನ್ಯ, 2 ಭಾಗ ಸೈನ್ಯ ಮತ್ತು ದುರ್ಯೋಧನ ಇವರೆಲ್ಲರನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅದಾದ ಮೇಲೆ ವ್ಯೂಹವನ್ನು ರಚನೆ ಮಾಡಬೇಕು. ವ್ಯೂಹವನ್ನು ರಚನೆ ಮಾಡುವಾಗ ಮಧ್ಯದಲ್ಲಿ ದ್ರೋಣಾಚಾರ್ಯ, ಅದರ ಎಡಭಾಗದಲ್ಲಿ ಅಶ್ವತ್ಥಾಮಾಚಾರ್ಯರು, ಬಲಭಾಗದಲ್ಲಿ ಕೃಪಾಚಾರ್ಯರು ಹೀಗೆ ನಿಂತಿದ್ದಾರೆ. ವಿಕರ್ಣ ದುರ್ಮುಖ ಹಿಂದೆ ಇದ್ದಾರೆ. ಶಕುನಿ ಸೌಭ ಮತ್ತು ಶಕುನಿ ದುಸ್ಸಹ ಅವರಿದ್ದಾರೆ. ಮುಂದೆ ಕರ್ಣ ಇದ್ದಾನೆ. ಎಲ್ಲಾ ಸೈನ್ಯ ಮುಗಿದಾದ ಮೇಲೆ ಭೀಷ್ಮರಿದ್ದಾರೆ. ಕೊನೆಯಲ್ಲಿ ಭೀಷ್ಮರು
ಭೀಷ್ಮರ ಪರಾಕ್ರಮ ಅಪಾರ. ಹಾಗಾಗಿ ಅವರನ್ನು ಮೀರಿ ಹಿಂದಿನಿಂದಲೂ ಕೂಡ ಅರ್ಜುನ ಬರಬಾರದು. ಇದು ನೋಡಿ ಯೋಚನೆ ಎಷ್ಟಿದೆ ಅಂತಂದ್ರೆ, ಅರ್ಜುನ ಒಬ್ಬನು ಬಂದಿದ್ದಾನೆ, ಒಬ್ಬ ಅರ್ಜುನ ಬಂದಿದ್ದಾನೆ, ಅಷ್ಟಕ್ಕಿಷ್ಟೆಲ್ಲ ಭಯ. ದುರ್ಯೋಧನನನ್ನ ಒಂದು ಕಾಲು ಭಾಗ ಸೈನ್ಯ ಕೊಟ್ಟು ಕಳಿಸಬೇಕಾಯ್ತು, ಗೋಗಳನ್ನ ಒಂದು ಕಾಲು ಭಾಗ ಸೈನ್ಯ ಕೊಟ್ಟು ಕಳಿಸಬೇಕಾಯ್ತು. ಇಲ್ಲಿರುವ ಅರ್ಧ ಸೈನ್ಯದೊಳಗೆ ವ್ಯೂಹವನ್ನು ರಚನೆ ಮಾಡಿಕೊಂಡು ಅರ್ಜುನನನ್ನು ಟ್ಯಾಕಲ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾಯ್ತು. ಒಬ್ಬ ಅರ್ಜುನ ಬಂದಿದ್ದಾನೆ, ಯಾರು ಬಂದಿಲ್ಲ. ಅರ್ಜುನನ ಪರಾಕ್ರಮ ನೋಡಿ ಎಷ್ಟಿದೆ. ಹಾಗಾಗಿ ಅಗ್ರತ ಸೂತಪುತ್ರಸ್ತು ಕರ್ಣಸ್ತಿಷ್ಠತು ದಂಶಿತಃ. ಮುಂದೆ ಮೊಟ್ಟ ಮೊದಲು ಮಧ್ಯದಲ್ಲಿ ದ್ರೋಣಾಚಾರ್ಯರು, ಮುಂದೆ ಕರ್ಣ, ಅತೀ ಹಿಂದೆ ಭೀಷ್ಮ, ಎಡಭಾಗದಲ್ಲಿ ಅಶ್ವತ್ಥಾಮ, ಬಲಭಾಗದಲ್ಲಿ ಕೃಪಾಚಾರ್ಯರು, ಇನ್ನು ಚಿಲ್ಲರೆ ಜನ ಅಲ್ಲಲ್ಲಿ ರಕ್ಷಣೆ. ಹೀಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟಾಯಿತು. ಪಶ್ಚಾತ್ ಸ್ಥಾಸ್ಯಾಮಿ ಪಾಲಯನ್ ಅಂತ ಹೇಳಿ ಆಯಿತು. ಇಷ್ಟಾದಾಗ ಏನು ವಿಚಿತ್ರ, ಅರ್ಜುನ ಒಬ್ಬನು ಬಂದಿದ್ದಾನೆ ಅಂತ ಅನ್ನೋದನ್ನು ನೋಡಿದ ಇಂದ್ರ ಭಾರೀ ಕುತೂಹಲ ಕೆರಳಿದೆ. ಎಕ್ಸೈಟ್ಮೆಂಟ್, ಭಾರೀ ಎಕ್ಸೈಟ್ಮೆಂಟ್. ಎಲ್ಲ ವಿಧವಾದಂತಹ ತನ್ನ ಉತ್ಸಾಹದಿಂದ ನೋಡ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ ಇಂದ್ರ ತಾನೊಬ್ಬ ನೋಡಬೇಕು ಅಂತ ಅನ್ನೋದಲ್ಲದೆ, ಮಕ್ಕಳು ಏನಾದರೂ ಒಂದು ನೃತ್ಯವನ್ನು ಮಾಡಿದರೆ, ಹಾಡು ಹಾಡಿದರೆ, ಯಾವುದಾದ್ರೂ ಕಾಂಪಿಟಿಷನ್ನಲ್ಲಿ ಭಾಗವಹಿಸಿದರೆ ತಂದೆ ತಾಯಿಗಳು ಹೋಗಿ ಭಾಗವಹಿಸ್ತಾರಲ್ಲ, ಹಾಗೆ ಇಂದ್ರ ಹೋಗಿ ಆ ಕಾಂಪಿಟಿಷನ್, ಆ ಭಾಗವನ್ನು, ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ ಮೇಲೆ ಬರ್ತಾ ಇದ್ದಾನೆ. ಬರೋವಾಗ ತಾನೊಬ್ಬನ ಬರ್ತಾ ಇಲ್ಲ, ತನ್ನ ಜೊತೆಗೆ ಸಂಪೂರ್ಣ ದೇವಮಂಡಲದಲ್ಲಿರ್ತಕ್ಕ ಎಲ್ಲ ಮಹಾದೇವತೆಗಳು ಹಾಗೂ ಅಲ್ಲಿ ಬಂದಂತಹ ನೆರೆದ ಎಲ್ಲ ರಾಜಾಧಿರಾಜರು, ದಿವಂಗತರಾದ ರಾಜಾಧಿರಾಜರು, ಸ್ವರ್ಗದಲ್ಲಿರುವ ರಾಜಾಧಿರಾಜರು, ಅವರೆಲ್ಲರನ್ನೂ ಒಂದು ವಿಮಾನದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಬರ್ತಾರೆ. ವಿಮಾನ ಅಂದರೆ ಈ ಕ್ರ್ಯಾಶ್ ಆಗುವ ವಿಮಾನಗಳಿವೆಯಲ್ಲ, ಇವಲ್ಲ, ಅದು ಸ್ಥಿರವಾಗಿ ನಿಲ್ಲುವ ವಿಮಾನ. ಅದು ಚಲಿಸುವುದಿಲ್ಲ, ಆದರೆ ನಿಂತಿರ್ತದೆ, ಕಾಮಗಾಮಿ ಅಂಥ ವಿಮಾನ. ಅದಕ್ಕೆ ಹೆಸರು ಸುದರ್ಶನ ಅಂತ ಹೆಸರು. ಸುದರ್ಶನಂ ನಾಮ ಪ್ರಾಸಾದಂ ಹರಿವಾಹನ ಸರ್ವಾನ್ ದೇವಾನ್ ಸಮಾರೋಪ್ಯ. ನೋಡಿ ಎಷ್ಟು ಉತ್ಸಾಹ. ತನ್ನ ಮಗನ ಪ್ರವಚನವನ್ನ ಕೇಳಿಸುವುದಕ್ಕೆ 10 ಜನರನ್ನು ಕರ್ಕೊಂಡು ಹೋಗ್ತೇವೆ. ನನ್ನ ಮಗಳು ಹಾಡ್ತಾಳೆ ಕೇಳಿ ಬನ್ನಿ ಅಂತ ಹೇಳಿ 100 ಜನರನ್ನು ಕರ್ಕೊಂಡು ಹೋಗ್ತೇವೆ. ನೃತ್ಯ ಇದೆ ಅಂತ ಅನ್ನೋದಕ್ಕಾಗಿ 100 ಜನರನ್ನ ಇನ್ವಿಟೇಷನ್ ಕೊಟ್ಟು ಕರಿತೇವೆ. ಹಾಗೆ ಅರ್ಜುನ ಈಗ ಯುದ್ಧ ಮಾಡ್ತಾ ಇದ್ದಾನೆ, ಒಬ್ಬನಲ್ಲ, ಈಗ ಒಬ್ಬನೇ ಒಬ್ಬ ಯುದ್ಧ ಮಾಡ್ತಾ ಇದ್ದದ್ದು. ಹಾಗಾಗಿ ಅವನ ವಿಶಿಷ್ಟವಾದಂತಹ ಪರಾಕ್ರಮವನ್ನು ನೋಡ್ಲಿ ಅಂತನ್ನುವ ಪೂರ್ಣವಾದ ಕಾನ್ಫಿಡೆನ್ಸ್, ಇಂತಹ ಕಾನ್ಫಿಡೆನ್ಸ್ ಇಂದ ಕರ್ಕೊಂಡು ಹೋಗೋದು, ಅವನ ಅರ್ಜುನ ಅಲ್ಲಿ ಫೇಲ್ ಆಗೋದು, ಸೋತ್ ಹೋಗೋದು, ಸತ್ತು ಹೋಗೋದು, ಇಷ್ಟ ಆದರೆ ಎಂಥ ಅವಮಾನ. ಆದರೆ ಇಂದ್ರನಿಗೆ ಅಷ್ಟು ಭರವಸೆ, ಪೂರ್ಣ ಭರವಸೆ. ಭಗವಂತನ ಕೃಪೆ ಇದೆ, ಅರ್ಜುನ ಪರಾಕ್ರಮವಿದೆ, ಎಲ್ಲ ದೇವತೆಗಳು ನಾವೆಲ್ಲರೂ ಅನುಗ್ರಹವನ್ನು ಮಾಡಿದ್ದೇವೆ, ಆದ್ದರಿಂದ ಅವನಿಗೆ ಜಯವಾಗೇ ಆಗತ್ತೆ ಅನ್ನುವ ವಿಶ್ವಾಸದಿಂದ ಕರ್ಕೊಂಡೋಗ್ತಾನೆ. ಎಲ್ಲ ದೇವತೆಗಳು ಬಂದಿದ್ದಾರೆ. ಯಯೌ ಯತ್ರ ಪ್ರಯಯೌ ಯತ್ರ ಪಾಂಡವ ಸ್ಥೂಣಾರಾಜಿ ಸಹಸ್ರಂತು. ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ದೇವತೆಗಳು, ಮರುದ್ಗಣರು, ನಾನಾ ವಿಧವಾದಂತಹ ದೇವತೆಗಳು ಅವರೆಲ್ಲ ಬಂದಿದ್ದಾರೆ. ಅಗ್ನಿ ಆಕಾಶದಲ್ಲಿ ತೋರ್ತಾ ಇದೆ, ಸೋಮ, ಯಮ, ವರುಣ, ತಾತ, ವಿಧಾತ, ಮಿತ್ರ, ಕುಬೇರ, ರುದ್ರ, ವಿಷ್ಣು, ಸಾಕ್ಷಾತ್ ಸೂರ್ಯ, ತ್ರಿದಶ ದೇವತೆಗಳು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ಆದ ಮೇಲೆ ಆಯಾ ನದಿಗಳ ಅಭಿಮಾನ ದೇವತೆಗಳು, ಋತುಗಳ ಅಭಿಮಾನ ದೇವತೆಗಳು, ಗಿಡಗಳ ಅಭಿಮಾನ ದೇವತೆಗಳು, ಪ್ರಜಾಪತಿಗಳು, ಬಹಳ ದೊಡ್ಡ ಸಂಖ್ಯೆ ಇದೆ, ಬಹಳ ದೊಡ್ಡ ಹೆಸರಿದೆ. ಅಷ್ಟೆಲ್ಲ ಹೊತ್ತಿಲ್ಲ, ಅವರೆಲ್ಲರ ಸ್ಮರಣೆ ಮಾಡಿ. ಅವರೆಲ್ಲ ದಿಗ್ದೇವತೆಗಳು ಎಲ್ಲರೂ ಬರ್ತಾರೆ. ಶ್ವೇತರಾಜ, ವಸುಮನ, ಭದ್ರ, ಪ್ರದರ್ಶನ, ನೃಗ, ಯಯಾತಿ, ನಹುಷ, ಮಾಂಧಾತ, ಭರತ, ಕುರು, ಅಷ್ಟಕ, ಶಿಬಿ, ಆಮೇಲೆ ಪುರೂರವ, ಡಂಭೋದ್ಭವ, ಕರ್ತವೀರ್ಯ ಮತ್ತು ಕರ್ತವೀರ್ಯಾರ್ಜುನ, ಸಗರ, ದಿಲೀಪ, ಕೇರಳ ಎಂಬ ರಾಜ, ಪೂರು, ಶರ್ಯಾತಿ, ಸೋಮಕ, ಹರಿಶ್ಚಂದ್ರ, ತೇಜಸ್ವಿ, ರಘು, ದಶರಥ, ಭಗೀರಥ, ಪಾಂಡು, ಇವರೆಲ್ಲ ರಾಜರನ್ನು ಕೂಡಿಸಿಕೊಂಡು ವಿಮಾನದಲ್ಲಿ ಕೂಡಿಸಿಕೊಂಡು ಬರ್ತಾನೆ. ನನ್ನ ಮಗ ಅರ್ಜುನ ಕೆಳಗೆ ಯುದ್ಧ ಮಾಡ್ತಾ ಇದ್ದಾನೆ, ನೀವೆಲ್ಲ ನೋಡಿ. ಇಷ್ಟು ಜನ ಎಲ್ಲ ಬಂದು ಸಂಗ್ರಾಮಂತಂ ದಿದೃಕ್ಷವಃ ಏಕಸ್ಯ ಚ ಬಹೂನಾಂಚ. ಒಬ್ಬ ಒಂದು ಕಡೆಗೆ, ಸಹಸ್ರಾರು ಜನ ಇನ್ನೊಂದು ಕಡೆಗೆ. ಅದು ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಕರ್ಣ, ದುರ್ಯೋಧನಾದಿಗಳು. ಇಷ್ಟೆಲ್ಲ ಜನರ ಜೊತೆಗೆ ಒಬ್ಬ ಅರ್ಜುನ ಯುದ್ಧವಾಗ್ತಾನೆ ಅಂತಂದ್ರೆ, ಯುದ್ಧಂ ದ್ರಷ್ಟುಂ ವ್ಯವಸ್ಥಿತಾ ದದೃಶುಸ್ತೆ ಧ್ವಜಾಗ್ರಂ ವೈ ಶುಶ್ರೂವಶ್ಚ ರಥಸ್ವನಂ ರಾಜಾನಂ ನಾತ್ರ ಪಶ್ಯಾಮಿ. ಬಂದ, ನೋಡಿದ. ಮೊಟ್ಟ
ಮೊದಲು ನೋಡಿದ್ದು ಅಂತಂದ್ರೆ ಸಂಪೂರ್ಣ ಸೈನ್ಯವನ್ನು ನೋಡಿದಾಗ ಪರಿಕಿಸಿ ನೋಡ್ತಾ ಇರುವಾಗ ಮೊದಲಿಗೆ ಕಣ್ಣು ಬಿದ್ದದ್ದು ದುರ್ಯೋಧನ ಎಲ್ಲಿದ್ದಾನೆ. ದುರ್ಯೋಧನ ಇಲ್ಲ, ನಾಪತ್ತ. ಪಕ್ಕದಲ್ಲಿ ಕೂತಿದ್ದ ಎದುರಿನಲ್ಲಿ ಸಾರಥಿಯಾಗಿ ಉತ್ತರ ಕುಮಾರ ಅವನಿಗೆ ಹೇಳ್ತಾನೆ, ಮಾಂಸವಿಲ್ಲದ ಯುದ್ಧ ನಡೆದಿದೆ ಇಲ್ಲಿ, ನಾನು ಇರುವುದಿಲ್ಲ, ಮೊದಲು ನಡಿ. ದುರ್ಯೋಧನ ಎಲ್ಲಿದ್ದಾನೆ? ಹಿಂದೆಲ್ಲೋ ಹೋಗ್ತಾ ಇರ್ತಾನೆ, ಪಲಾಯನ ಮಾಡ್ತಾ ಇರ್ತಾನೆ, ನಡಿ ಹೋಗೋಣ, ಅವನ ಬೆನ್ನತ್ತಿ ಕರ್ಕೊಂಡು ಬರೋಣ, ಆಮೇಲೆ ಉಳಿದಲ್ಲ ಮಾತು. ಗೊತ್ತೇ ಇತ್ತು ದ್ರೋಣಾಚಾರ್ಯರಿಗೆ. ಹಾಗೇ ಅರ್ಜುನ ಮಾಡ್ತಾ ಇದ್ದಾನೆ. ಅರ್ಜುನ ಹೇಳಿದ, ರಾಜಾನಂ ನಾತ್ರ ಪಶ್ಯಾಮಿ ರಥಾನೀಕೆ ವ್ಯವಸ್ಥಿತಂ ದಕ್ಷಿಣಂ ಪಕ್ಷಮಾದಾಯ ಕುರೋ ಯಾಂತಿದಂಗುಕ. ಯಾರ್ಯಾರೋ ಗುಂಪು, ದೊಡ್ಡ ಗುಂಪು, ಆಚೆ ನೋಡು ಎಷ್ಟು ಜನ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಪ್ರಾಯಶಃ ಅಲ್ಲೇ ಇರಬೇಕು ದುರ್ಯೋಧನ. ನಡಿ ಹೋಗೋಣ. ಈಚೆಯಿಂದ ದೂರದಿಂದ ಪ್ರದಕ್ಷಿಣೆ ಹಾಕೊಂಡು ಹೋಗು. ಪ್ರದಕ್ಷಿಣೆ ಯಾಕೆ? ದ್ರೋಣಾಚಾರ್ಯ ಇದ್ದಾರೆ, ಭೀಷ್ಮಾಚಾರ್ಯ ಇದ್ದಾರೆ, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯ, ಗುರುಗಳು, ಗುರುಪುತ್ರರು, ಹಿರಿಯರು, ಅವರೆಲ್ಲರಿಗೆ ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋಣ, ನಮಗೆ ಜಯವಾಗೋದು ನಿಶ್ಚಿತ. ನಡಿ ಹೊಡಿ ಉತ್ತರ ಕುಮಾರ, ರಥ ಹೊಡಿ ಅಂತಂತಾನೆ. ಗವಾಗ್ರಂ ಅಭಿತೋ ಗತ್ವಾ ಗಾಶ್ಚೈವಾಶ್ರಯ ಆಶು ನಿವರ್ತಯ ಯಾವದೇತೆ ನಿವರ್ತಂತೆ ಕುರವೋ ಜವಮಾಸ್ಥಿತಾ ಅಂತ ಹೇಳಿ ಹೋಗ್ತಾನೆ. ಹೋಗ್ತಾ ಇರುವಾಗ ದ್ರೋಣಾಚಾರ್ಯ ಕಂಡ್ರು. ದ್ರೋಣಾಚಾರ್ಯರ ಕಂಡ ಮೇಲೆ ಅವರು ನಮಸ್ಕಾರ ಮಾಡದೆ ಹೋಗೋದು ಹೇಗೆ? ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡ್ಲಿಕ್ಕೆ ಎದುರಿಗೆ ಹೋಗಿ ನಮಸ್ಕಾರ ಮಾಡೋದಲ್ಲ. ಯುದ್ಧದಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಎದುರಿಗೆ ಹೋಗಿ ನಮಸ್ಕಾರ ಮಾಡೋದಲ್ಲ. ಎರಡು ಬಾಣಗಳನ್ನು ಬಿಡ್ತಾನೆ, ಸವ್ಯ ಪಾದ, ದಕ್ಷಿಣ ಪಾದ, ಎರಡೂ ಪಾದಗಳಿಗೆ ಎರಡು ಬಾಣಗಳನ್ನು ಬಿಡ್ತಾನೆ. ಎರಡು ಬಾಣಗಳನ್ನು ಬಿಟ್ಟು ದ್ರೋಣಾಚಾರ್ಯರಿಗೆ ನಮಸ್ಕಾರ, ಎರಡು ಬಾಣಗಳನ್ನು ಬಿಟ್ಟು ಭೀಷ್ಮರಿಗೆ ವಂದನೆ, ಇಬ್ಬರಿಗೆ ಪ್ರಣಾಮವನ್ನು ಮಾಡಿ ನಿಮ್ಮ ಆಶೀರ್ವಾದ ನನಗಿರಲಿ ಅಂತ ನಮಸ್ಕಾರ ಮಾಡ್ತಾನೆ. ದ್ರೋಣಾಚಾರ್ಯ ಹೇಳ್ತಾರೆ, ಬಹಳ ದಿವಸ ಆಯಿತು ನಮ್ಮ ಶಿಷ್ಯನ ನಮಸ್ಕಾರ ನಮಗೆ ಸಿಕ್ಕಿರಲಿಲ್ಲ, ಸಿಕ್ಕಿತು, ಭೀಷ್ಮಾಚಾರ್ಯ ಆಶೀರ್ವಾದ ಮಾಡ್ರಿ ಅವನಿಗೆ. ಏನ ಅವ್ರಿಗೆ ಆ ದ್ರೋಣಾಚಾರ್ಯ ಎಷ್ಟು ಅಂತಃಕರಣ, ಏನ್ ಪ್ರೀತಿ. ಶತ್ರುವಾಗಿ ಬಂದಾನೆ, ಮುಂದೆ ಮಾತು ಕೇಳಬೇಕು, ಒಂದೊಂದು ಮಾತುಗಳನ್ನು ಕೇಳಬೇಕು. ಅರ್ಜುನ ಹೇಳ್ತಾನೆ ಭೀಷ್ಮಾಚಾರ್ಯ ಜೊತೆಗೆ ಯುದ್ಧ ಮಾಡ್ತಾ ಇರುವಾಗ, ಉತ್ತರ ಕುಮಾರ ಭೀಷ್ಮರ ಜೊತೆ ಎದುರಿಗೆ ಹೋಗಿ ನನ್ನ ರಥವನ್ನು ನಿಲ್ಲಿಸು. ಯಾಕೆ? ಅದೇ ಭೀಷ್ಮಾಚಾರ್ಯ ನನ್ನ ತೊಡೆ ಮೇಲೆ ಮಲಗಿಸಿಕೊಂಡು ನನಗೆ ಮುದ್ದಾಡಿ ನನ್ನನ್ನು ಬೆಳೆಸಿದ್ದಾರೆ. ಆ ಭೀಷ್ಮಾಚಾರ್ಯ ಜೊತೆಗೆ ಯುದ್ಧ ಮಾಡೋ ಪ್ರಸಂಗ ಬಂದಿದೆ, ಯುದ್ಧ ಮಾಡೋಣ. ಕ್ಷತ್ರಿಯ ಧರ್ಮ ಬಿಡ್ಲಿಕ್ಕೆ ಬಾರದು, ಯುದ್ಧ ಮಾಡಬೇಕು, ಯುದ್ಧ ಮಾಡೋಣ, ನಡಿ ಹೋಗೋಣ ಅಂತಾನೆ. ದ್ವಾಭ್ಯಾಂ ತಥಾಚಾರ್ಯಂ ದ್ರೋಣಂ ಪ್ರಥಮತಃ ಕ್ರಮಾತ್ ದ್ರೋಣಂ ಕೃಪಂಚ ಭೀಷ್ಮಂಚ ಪೃಷತ್ಕೈರಭ್ಯವಾದಯತೆ. ಎರಡೆರಡು ಬಾಣಗಳನ್ನು ಹಾಕಿ ಅವರ ಪಾದಗಳಿಗೆ ಎರಗಿ ಭೀಷ್ಮ, ದ್ರೋಣ, ಕೃಪ ಮೂರೂ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ತಾನು ಮುಂದೆ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.